ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯಕ್ಕೆ ಯಾವಾಗ ಬರ್ತಾರೆ? ಇವತ್ತು ಬರ್ತಾರಾ ಅಥವಾ ಮುಂದೆ ಯಾವತ್ತು ಬರ್ತಾರೆ? ಕಾಲ ಪಕ್ವ ಆಗಿದೆಯಾ? ಬರೋದಾದ್ರೆ ಯಾವ ಪಕ್ಷ ಸೇರ್ತಾರೆ ಅನ್ನೋದ್ರ ಬಗ್ಗೆ ಇಷ್ಟು ದಿನ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಈಗ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಸ್ವಲ್ಪ ಕನ್ನಡಿಗರಿಗೆ ಅಸಮಾಧಾನವಾದರೂ ಕೂಡ ಹಲವಾರು ಭಾಗಗಳಲ್ಲಿ ಇದನ್ನ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದವರು ರಜನಿಕಾಂತ್, ಅದನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಎದೆ ತಟ್ಟಿ ಹೇಳ್ಕೊಳ್ತಾರೆ. ಆದ್ರೆ ಇವತ್ತು ರಜನಿಕಾಂತ್ ಅವರು ಕೊಟ್ಟಿರುವಂತಹ ಹೇಳಿಕೆ, 23 ವರ್ಷಗಳ ಕಾಲ ನಾನು ಕರ್ನಾಟಕದಲ್ಲಿದ್ದೆ, ಈಗಲೂ ಕೂಡ ಕರ್ನಾಟಕದವರ ಜೊತೆ ನಾನು ಒಡನಾಟವನ್ನು ಹೊಂದಿದ್ದೇನೆ, ಆದರೆ 43 ವರ್ಷಗಳಿಂದ ನಾನು ತಮಿಳುನಾಡಿನಲ್ಲೇ ಜೀವನ ಮಾಡ್ತಾ ಇದ್ದೇನೆ, ಹೀಗಾಗಿ ನಾನು ತಮಿಳಿಗ ಅಂತ ಹೇಳ್ಕೊಂಡಿದ್ದಾರೆ. ಈ ತಮಿಳಿಗ ಅನ್ನುವ ಪದ ಕನ್ನಡಿಗರು ಹೇಗೆ ಸ್ವೀಕರಿಸ್ತಾರೆ? ಯಾಕಂದ್ರೆ ರಜನಿಕಾಂತ್ ಸಿನಿಮಾಗಳನ್ನ ತಮಿಳುನಾಡಿನಲ್ಲಿ ತಮಿಳಿಗರು ಹೇಗೆ ಓಡಿಸ್ತಾರೋ, ಕರ್ನಾಟಕದಲ್ಲೂ ಕನ್ನಡಿಗರು ಅಷ್ಟೇ ಪ್ರೀತಿಯಿಂದ ಆ ಸಿನಿಮಾಗಳನ್ನ ಓಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕನ್ನಡಿಗರು ಈ ಹೇಳಿಕೆಯನ್ನ ಯಾವ ರೀತಿ ಸ್ವೀಕರಿಸಬೇಕು? ಇದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್. ನನ್ನನ್ನ ಕಾಂಗ್ರೆಸ್ಗೆ ಯಾರೂ ಸೇರಿಸಿಲ್ಲ, ನಾನೇ ಬಂದೆ. ನಾನು ಸಿಎಂ ಗುನ್ನ ಮಾಧ್ಯಮ ಸಂವಾದದಲ್ಲಿ ಸಿದ್ದರಾಮಯ್ಯ ಉವಾಚ. ಬಿಜೆಪಿಯಿಂದ ಮತ್ತೆ ಅಖಾಡಕ್ಕೆ ತಯಾರಿ, ರೆಡ್ಡಿ ಜನಾಂಗದ ನಾಯಕ ನಾನೇ ಎಂದ ಮಾಜಿ ಸಚಿವ. 150 ಕೋಟಿ ಕೇಸಲ್ಲೂ ಎಸ್ಐಟಿ ವಿಚಾರಣೆ. ಕೈಯಲ್ಲಿ ಮಗು ಹಿಡಿದು ನೆಲಕ್ಕೆ ಬಿಟ್ಲು, ಹೆತ್ತವಳ ಎದುರಲ್ಲೇ ಮಗು ನರಳಿ ಸಾವು. ಹಾಸನದಲ್ಲಿ ನರ್ಸೆಡವಟ್ಟಿಗೆ ಕಂದಮ್ಮ ಬಲಿ. ಬೇಸಿಗೆಯಲ್ಲಿ ಎಸಿ ಫ್ರಿಡ್ಜ್ ದುಬಾರಿ, ಟ್ಯಾಕ್ಸಿ ರೈಲು ಸೇವೆಗಳಿಗೂ ಹೆಚ್ಚು ತೆರಿಗೆ. ಶ್ರೀಮಂತರ ಜೊತೆ ಮಧ್ಯಮ ವರ್ಗದವರಿಗೂ ಜಿಎಸ್ಟಿ ಬರೆ. ಪಾರ್ವತಮ್ಮ ಆರೋಗ್ಯದಲ್ಲಿ ಚೇತರಿಕೆ, ಹಿರಿಯ ನಟ ದೊಡ್ಡಣ್ಣ ಆರೋಗ್ಯವೂ ಸ್ಥಿರ. ಹಿರಿಯ ಜೀವಿಗಳ ಆರೋಗ್ಯಕ್ಕಾಗಿ ಹಲವೆಡೆ ಪೂಜೆ ಪುನಸ್ಕಾರ. ನಾನು ತಮಿಳುನಾಡಿನವನು, ನಾನು ತಮಿಳಿಗ, ತಮಿಳು ಮಗ. ಕನ್ನಡಿಗರು ಆರಾಧಿಸೋ ಪ್ರೀತಿಸೋ ರಜನಿಕಾಂತ್ ಅವರ ಈ ಹೇಳಿಕೆ ನಿಜಕ್ಕೂ ಕೂಡ ಒಂದು ರೀತಿ ಸಂದಿಗ್ಧತೆಯ ಪರಿಸ್ಥಿತಿ. ಹೆತ್ತ ತಾಯಿ ಮೇಲೋ ಸಾಕು ತಾಯಿ ಮೇಲೋ ಅನ್ನುವಂತಹ ಪ್ರಶ್ನೆ ಎದುರಾದಾಗ ಯಾವ ರೀತಿಯಾದಂತಹ ಉತ್ತರ ಕೊಡಬೇಕು ಅನ್ನೋದು ರಜನಿಕಾಂತ್ ಅವರಿಗೆ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಶ್ನೆಯಾದರೆ, ಕರ್ನಾಟಕದಲ್ಲೂ ತಮ್ಮನ್ನ ಆರಾಧಿಸುವವರು ಇರುವಂತಹ ಸಂದರ್ಭದಲ್ಲಿ ನಾನು ತಮಿಳಿಗ ಅಂತ ಹೇಳೋದರ ಹಿಂದೆ ರಜನಿಕಾಂತ್ ಅವರ ಉದ್ದೇಶ ಏನಿತ್ತು? ಪಾಲಿಟಿಕ್ಸ್ ಇತ್ತ, ಅಥವಾ ಪದೇ ಪದೇ ಅಲ್ಲಿಯ ಜನ ಪ್ರತಿಯೊಂದು ಈ ಗಡಿ ವಿವಾದಗಳಲ್ಲಿ, ಭಾಷೆಯ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ರಜನಿಕಾಂತ್ ಅವರನ್ನೇ ಟಾರ್ಗೆಟ್ ಮಾಡೋದ್ರಿಂದ ತನ್ನನ್ನ ತಾನು ತಮಿಳಿಗ ಅಂತ ಸಾಬೀತು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಈ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ನಾನ್ தமிழிகடா. 23 ஆண்டு தான் நான் கர்நாடகத்தில் இருந்தேன். 44 ஆண்டுகள் தமிழ் கபாலிடா. ನಾನು ತಮಿಳುನಾಡಿನವನು, ನಾನು ತಮಿಳಿಗ, ತಮಿಳು ಮಗ. 23 ஆண்டு தான் நான் கர்நாடகத்தில் இருந்தேன். 44 ஆண்டுகள் தமிழ் மக்கள். ಕನ್ನಡಿಗರು ಪ್ರೀತಿಸೋ ಆರಾಧಿಸೋ ರಜನಿ ಅಲ್ಲ ಕನ್ನಡಿಗ. ಇಲ್ಲೇ ಹುಟ್ಟಿ ಬೆಳೆದಾತ ಕನ್ನಡ ಬೇರು ಮರೆತಿದ್ದು ಯಾವ ನ್ಯಾಯ? ಅಧಿಕಾರಕ್ಕಾಗಿ ತಲೆಯುವ ಅಲ್ಪತನ ತೋರಿದ್ದು ಸರಿಯ? ಕಳೆದ 4-5 ದಿನಗಳಿಂದ ರಜನಿಕಾಂತ್ ಅಭಿಮಾನಿಗಳನ್ನ ಭೇಟಿಯಾಗ್ತಿದ್ದಾರೆ. ಅಭಿಮಾನಿಗಳ ಜೊತೆ ಫೋಟೋ ತೆಗೆಸಿಕೊಳ್ತಿದ್ದಾರೆ. ಇವತ್ತು ಆ ಕಾರ್ಯಕ್ರಮದ ಕಡೆಯ ದಿನ. ಕಳೆದ 4-5 ತಿಂಗಳಿನಿಂದ ಇದ್ದ ವದಂತಿಗೆ ರಜನಿಕಾಂತ್ ತೆರೆ ಎಳೆದು ರಾಜಕೀಯ ಪ್ರವೇಶದ ಬಗ್ಗೆ ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ನೇರವಾಗಿ ಮಾಡದಿದ್ರು ಪರೋಕ್ಷವಾಗಿ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರುವ ಮುನ್ಸೂಚನೆ ಕೊಟ್ಟಿದ್ದಾರೆ ರಜನಿಕಾಂತ್. ಈ ಸಂದರ್ಭದಲ್ಲಿ ನಾನು ಅಪ್ಪಟ ತಮಿಳಿಗ ಅಂತ ಒತ್ತಿ ಹೇಳಿದ್ದಾರೆ. நான் ஒன்னு கிளியர் பண்ண சொல்றேன். ஒன்னே ஒன்று மட்டும் கிளியர் பண்ணணும். நான் ரஜினிகாந்த் தமிழனா, அவர் தமிழரா அப்படிங்கிற கேள்வி வருது. எனக்கு இப்போ 67 வயசு ஆகுது. 23 ஆண்டு தான் நான் கர்நாடகத்தில் இருந்தேன். 44 ஆண்டுகள் தமிழ் மக்கள். ಎಸ್, ತಲೆಯವರನ್ನ ತಲೆಯ ಮೇಲೆ ಹೊತ್ತು ಕುಣಿಯುತ್ತಿದ್ದ ಕನ್ನಡಿಗರು ರಜನಿಕಾಂತ್ ಆಡಿದ ಈ ಮಾತನ್ನ ಕೇಳಿ ನಿಜಕ್ಕೂ ಬೇಸರ ಪಡ್ತಾ ಇದ್ದಾರೆ. ರಾಜಕೀಯದ ಚುಕ್ಕಾಣಿ ಹಿಡಿಬೇಕೆನ್ನುವಂತ ಭರದಲ್ಲಿ ಹುಟ್ಟಿದ ಮಣ್ಣನ್ನೇ ಮರೆತಿದ್ದಾರೆ.
ಖಾದಿ ಮಹಿಮೆಯಲ್ಲಿ ಕನ್ನಡಿಗರನ್ನೇ ಮರೆತದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಕರ್ನಾಟಕದ ಮಂದಿ ರಜನಿಕಾಂತ್ಗೆ ಕೇಳ್ತಾ ಇದ್ದಾರೆ. ಖಾದಿಗಾಗಿ ಕನ್ನಡ ಮಣ್ಣನ್ನೇ ಮರೆತರ ಶಿವಾಜಿ. உங்க கூடவே வளர்ந்த கர்நாடகத்திலிருந்து ஒரு மராட்டியானவோ ஒரு கன்னடக்காரனவோ நான் இங்கே வந்திருந்தா கூட நீங்க என்னை ஆதரிச்சு அன்பு கொடுத்து பேரும் புகழும் பணம் எல்லாத்தையும் அள்ளி கொடுத்து என்னை நீங்க தான் தமிழனே ஆக்கிட்டீங்க. ஸோ நான் பச்சை தமிழன். ಪ್ರತಿ ಬಾರಿಯೂ ರಜನಿಕಾಂತ್ ಚಿತ್ರ ಬಿಡುಗಡೆಯಾದಾಗ ಅವರನ್ನ ಬೆನ್ನು ತಟ್ಟಿ ಹಾರ ತುರಾಯಿಗಳನ್ನ ಹಾಕಿ ಒಬ್ಬೊಬ್ಬರು ಮನೆ ಮಗನಂತೆ ನೋಡುತ್ತಿದ್ರು ಕನ್ನಡಿಗರು. ಆ ಅಭಿಮಾನ ಹಾಗೂ ಪ್ರೀತಿಯನ್ನ ರಜನಿ ಕೆಲವು ಸೆಕೆಂಡ್ಗಳಲ್ಲಿ ಹುಸಿ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಮಿಳಿಗರು ನನಗೆ ಪ್ರೀತಿ ಗೌರವ ಎಲ್ಲವನ್ನ ನೀಡಿ ನನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಹೀಗಾಗಿ ನಾನು ಕೇವಲ ತಮಿಳಿಗ, ನಾನು ತಮಿಳು ಮಗ ಅಂತ ಘಂಟಾ ಘೋಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ರಂಗಕ್ಕೆ ಪ್ರವೇಶಿಸಲು ತಮಿಳು ಮಕ್ಕಳನ್ನ ಓಲೈಸಿದ ಕನ್ನಡವನ್ನ ಮರೆತಿದ್ದು ಸರಿಯಾ ಅನ್ನುವಂತ ಪ್ರಶ್ನೆಯನ್ನ ಕನ್ನಡಿಗರು ಈಗ ಕೇಳ್ತಾ ಇದ್ದಾರೆ. ರಾಜಕೀಯಕ್ಕೆ ರಜನಿಕಾಂತ್ ಬರ್ತಾರೆ ಅಂದ ತಕ್ಷಣ ಶುರುವಾಗುತ್ತೆ ಹಲವಾರು ರಾಜಕೀಯ. ಅಂದ್ರೆ ಈತ ಕನ್ನಡಿಗ ತಮಿಳಿಗ ಅಲ್ಲ ಅನ್ನುವಂತಹ ಹಲವಾರು ಹೇಳಿಕೆಗಳ ಮಧ್ಯೆ ಪದೇ ಪದೇ ತನ್ನನ್ನ ತಾನು ಸಾಬೀತು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ರಜನಿಕಾಂತ್ ಇದ್ದಾರ. ಅವರು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ನಿಜಕ್ಕೂ ಅವರು ತಮ್ಮನ್ನ ಜನರ ಮುಂದೆ ಇಟ್ಟು ಅವರ ವಿಶ್ವಾಸವನ್ನ ಗಳಿಸಬೇಕಾದಂತಹ ಅನಿವಾರ್ಯತೆ ಇದೆಯಾ 43 ವರ್ಷಗಳು ಕಳೆದ ನಂತರ? ಈ ಮಧ್ಯೆ ತಲೈವಾನನ್ನ ತಲೆ ಮೇಲೆ ಎತ್ತಿ ತಿರುಗಾಡಿದಂತಹ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡಿದ್ರ? ಹಲವಾರು ಪ್ರಶ್ನೆಗಳಿವೆ. ಇವುಗಳನ್ನ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಸಿನಿಮಾ ಮಂದಿ ಸೇರಿದಂತೆ ಸ್ವತಃ ತಮಿಳಿಗರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋ ಕುತೂಹಲದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ವಿವಿಧ ಕ್ಷೇತ್ರದಿಂದ ಗಣ್ಯರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ರಮೇಶ್ ಗೌಡ್ರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕರ್ನಾಟಕ ರಾಜ್ಯ ರಜನಿಕಾಂತ್ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಗಣಸಿ ಸದಾನಂದ ಸ್ವಾಮಿ, ತಮಗೂ ಕೂಡ ಸ್ವಾಗತ. ಇನ್ನು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನಿರ್ದೇಶಕರಾದಂತಹ BS ಲಿಂಗದೇವರು ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೆರಿಯಾರ್ ಚಿಂತಕಿ ಮತ್ತು ತಮಿಳುನಾಡು ರಾಜಕೀಯವನ್ನ ತುಂಬಾ ಚೆನ್ನಾಗಿ ಅರ್ಥವರಾದಂತಹ ಕಲೈ ಸೆಲ್ವಿ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರಮೇಶ್ ಗೌಡ್ರೆ, ಏನ್ ಅನಿಸ್ತು ನಿಮ್ಗೆ ಈ ಸ್ಟೇಟ್ಮೆಂಟ್? ನನಗೆ ಮೊದಲನೇದಾಗಿ ನಾನು ಮುಖಸ್ಥಿತಿ ಮಾಡ್ತಿಲ್ಲ. ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಸತ್ಯನ ಹೇಳಲಿಕ್ಕೆ ನೀವು ಹೊರಟಿದ್ದೀರಿ. ಅನೇಕ ಸಾರಿ ನೀವು ಕೂಡ ಅವ್ರನ್ನ ವೈಭವೀಕರಿಸಿದಿರಿ. ಅಲ್ಲ, ಯಾಕೆಂದ್ರೆ ನನಗೆ ನೋವಿದ್ದ ವಿಚಾರ ಏನಂದ್ರೆ, ಕಲಾವಿದನಾಗಿ ರಜನಿಕಾಂತ್ರನ ನಾನು ಒಪ್ತೇನೆ. ಕಲಾವಿದರಿಗೆ ಭಾಷೆ ಗಡಿ ಯಾವುದು ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ 1990ರಲ್ಲಿ ನಡೆದಂತ ಒಗನಿಕಲ್ ಹೋರಾಟದಲ್ಲಿ ಕನ್ನಡಿಗರಿಂದ ನೀರನ್ನ ಒದ್ದು ತಗೋಬೇಕು ಅನ್ನುವಂತಹ ದಾಕ್ಷತನವಾದ ಮಾತನಾಡಿದ್ರು. ಅವತ್ತೇ ಅನ್ಕೊಂಡೆ, ಈ ರಜನಿಕಾಂತ್ ಈ ನಾಡಿಗೆ ದ್ರೋಹ ಬಗೆತಾರೆ, ಅವ್ರ ಸಿನಿಮಾಗಳಲ್ಲಿ ಆಗ್ಬಾರ್ದು ಅಂತ ಹೇಳಿ ಆಮೇಲೆ ಕ್ಷಮಾಪಣೆ ಕೇಳಿದ್ರು. ಆದ್ರೆ ಅವ್ನ ಮನ್ಸರ್ ಇತ್ತಲ್ಲ, ಅವ್ನ ಮನ್ಸರ್ ಏನಿತ್ತು ಹೇಳಿ, ಒದ್ದು ತಗೋಬೇಕು ಅಂತಂತಾರೆ. ಇಲ್ಲಿ ಹುಟ್ಟದ ಮಗ ಕನಿಷ್ಠ ಹುಟ್ಟದ ಮನೆಗೆ ಒಂದು ಕೃತಜ್ಞತೆ ಇರಬೇಕು. ಆಗ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಬಹುದಾಗಿತ್ತು. ಅದು ಬಹಳ ದಕ್ಷತೆಯಿಂದ ಮಾತಾಡಿದ್ರು. ಇಡೀ ರಾಜ್ಯ ಮತ್ತು ಬಹಳಷ್ಟು ಒಂದ್ ನಿಮಿಷ ಸರ್, ನಾನು ಬರ್ತೀನಿ ತಮ್ಮ ಹತ್ರಕ್ಕೆ. ಐ ವಿಲ್ ಕಮ್. ಇಡೀ ರಾಜ್ಯ ಅವ್ರನ್ನ ಕ್ಷಮಿಸ್ತು. ಇದೇ ಕನ್ನಡ ಪರ ಹೋರಾಟಗಾರರು, ಇದೇ ರಕ್ಷಣಾ ವೇದಿಕೆಗಳು, ಸಿನಿಮಾ ತಾರೆಯರು ಮತ್ತು ಹಲವಾರು ಸಂಘಟನೆಗಳು ಈ ಹೇಳಿಕೆನ ವಿರೋಧ ವ್ಯಕ್ತಪಡಿಸಿದ್ವು. ಅವರು ಕ್ಷಮೆಯನ್ನ ಕೊಟ್ರು ಮತ್ತು ರಜನಿಕಾಂತ್ ನಮ್ಮವರು ಅಂತ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ರಜನಿಕಾಂತ್ ಅವ್ರಿಗೆ ಅಲ್ಲಿ ಲಾಭ ದೃಷ್ಟಿ ಇತ್ತು. ಕ್ಷಮೆ ಕೇಳಿದ್ರೆ ಲಾಭ ದೃಷ್ಟಿ ಲಾಭ ದೃಷ್ಟಿ ಹಂಗಲ್ಲ, ಆತಲ್ಲ. ನೆಲ ಜನದ ವಿಚಾರ ಬಂದಾಗ ಅವ್ರ ಸಿನಿಮಾಗಳಲ್ಲಿ ನಡೀಲೇಬೇಕು ಅಂತಂದಾಗ ವಿಷಾದ ವ್ಯಕ್ತಪಡಿಸ್ಬಿಟ್ಟು ಈಗ ವೃತ್ತಿ ಜೀವನದಲ್ಲಿ ನನಗೆ ಲಾಭಾಪೇಕ್ಷೆ ಇಲ್ಲ, ಕೆಲಸ ಮಾಡಲ್ಲ ಸರ್. ರಜನಿಕಾಂತ್ ಈ ನಾಡಲ್ಲಿ ಹುಟ್ಟಿ ಈ ನಾಡಿಗೆ ಅವರಿಂದ ಏನಾಗಿದೆ ಒಂದು ವಿಚಾರ ಹೇಳ್ತೀನಿ. ನೀರಿನ ವಿಚಾರ ನಾನು ಇಲ್ಲಿ ಏನನ್ನು ಸಾಬೀತು ಮಾಡಕ್ ಇಲ್ಲಿಲ್ಲ. ಯಾರ್ಯಾರು ಯಾವ ರೀತಿ ಈ ಸ್ಟೇಟ್ಮೆಂಟ್ ನ ಸ್ವೀಕರಿಸ್ತೀರಿ ಅಂತ ಅಭಿಪ್ರಾಯ ಪಡೆಯೋದಕ್ಕಿದ್ದೀನಿ.
ನೀವು ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೀರಾ. ಯಾಕೆ? ಒಂದು ಅವರ ವೃತ್ತಿ ಜೀವನ, ಒಂದ್ ನಿಮಿಷ ಹೇಳಿ. ವೃತ್ತಿ ಜೀವನ, ನಾವು ನೀವು ನಮ್ಮ ಆಸಕ್ತಿಗಳು ಮತ್ತು ನಮ್ಮ ಅಭಿರುಚಿಗಳು ಏನೇ ಆಗಿರ್ಬೋದು, ವೃತ್ತಿ ಜೀವನದಲ್ಲಿ ಲಾಭಾಪೇಕ್ಷೆ ಇಲ್ಲದೆ ನಾವ್ಯಾರು ಕೆಲಸ ಮಾಡಲ್ವಾ? ಹೌದು. ಹೇಳಿ. ಒಂದು ಆಯ್ತು. ಇನ್ನು ಒಬ್ಬ ಕಲಾವಿದನಾಗಿ ಗಡಿ ಭಾಷೆ ಲಿಮಿಟೇಷನ್ಸ್ ಇರಬಾರ್ದು ಅಂತ ತಾವೇನ್ ಹೇಳ್ತಾ ಇದೀರಿ, ಅದು ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ನಂಬರ್ 3, ಕನ್ನಡ ನೆಲದಲ್ಲಿ ಹುಟ್ಟಿ ತಮಿಳಿಗನಾಗಿ ಕನ್ನಡ ಜನರನ್ನ ಒದ್ದಿಸ್ಕೊಳ್ಳಿ ನೀರು ಅಂತ ಅಂದ ಮೇಲೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆ ಭಾವನೆ ಇತ್ತು ಅನ್ನೋದು ತಮ್ಮ ಅಭಿಪ್ರಾಯನ? ಖಂಡಿತ. ಆಲ್ ರೈಟ್, ಐ ವಿಲ್ ಕಮ್ ಬ್ಯಾಕ್. ಎಸ್, ಏನ್ ಹೇಳ್ತೀರಾ ತಾವು? ಖಂಡಿತ ಇವರು ಕನ್ಫ್ಯೂಸ್ ಮಾಡ್ಕೊಂತ ಇದಾರೆ. ಇವರು ಅವ್ರಿಗೆ ಹೇಳಿದ್ರು, ರಜನಿ ಸರ್ ಹೇಳಿರೋದು ನೀರಿನ ವಿಷಯದಲ್ಲಿ ರಾಜಕೀಯ ಮಾಡ್ತಾರಲ್ಲ ಅವ್ರಿಗೆ ಒದಿರಿ, ರಾಜಕೀಯ ಮಾಡ್ಬಾರ್ದು, ಕನ್ನಡಿಗರಿಗೆ ಒದಿರಿ ಅಂತ ಎಲ್ಲೂ ಹೇಳಿಲ್ಲ. ದಯವಿಟ್ಟು ಚೆಕ್ ಮಾಡಿ, ವಿಡಿಯೋ ಚೆಕ್ ಮಾಡಿ. ಒಂದು ವೇಳೆ ಸರ್ ಮತ್ತೆ ಹೇಳಿಲ್ಲ ಅವರು ಕ್ಷಮಾಪಣೆ ಇಲ್ಲ ಇಲ್ಲ, ದಯಮಾಡಿ ಅದನ್ನ ಪೂರ್ತಿ ನೋಡ್ಬೇಕು. ನಾನು 12 ಬಾರಿ ನಾನು ನೋಡಿದ್ದೀನಿ. ನೀರಿನ ವಿಷಯ, ಕುಡಿಯೋ ನೀರಿನ ವಿಚಾರದಲ್ಲಿ ದಯಮಾಡಿ ಯಾರು ಕೂಡ ಕನ್ನಡಿಗರು ಅವ್ರ ಬಗ್ಗೆ ಮಾತಾಡಬಾರ್ದು. ಅವರು ಆತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ರಾಜಕೀಯ ಮಾಡೋರು ಯಾರೇ ರಾಜಕೀಯ ಮಾಡೋರು ಅವ್ರಿಗೆ ರಾಜಕೀಯ ಒದಿರಿ, ರಾಜಕೀಯ ನಮ್ಮ ಮಾತನ್ನೇ ನಾವು ನಂಬೋಣ. ಯಾರು ರಾಜಕೀಯ ಮಾಡ್ತಾರೆ ನೀರಿನ ವಿಚಾರದಲ್ಲಿ, ಕುಡಿಯುವ ನೀರಿನ ವಿಚಾರದಲ್ಲಿ ಅವ್ರನ್ನ ಒದಿಯೋಣ ಅಂತ ಅವ್ರು ಹೇಳಿದ್ದಾರೆ ಅಂತಾನೆ ಇಟ್ಕೊಳ್ಳಿ. ಒಂದು ವೇಳೆ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬಂದರೆ, ತಮಿಳುನಾಡು ರಾಜಕೀಯಕ್ಕೆ ಬಂದರೆ ಕಾವೇರಿ ವಿವಾದ ಮುಗಿಯಲ್ಲ, ನಾವು ಬದುಕಿರೋವರೆಗಂತೂ ಮುಗಿಯೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವ್ರು ಯಾವ ಸ್ಟ್ಯಾಂಡ್ ತಗೊಳ್ಳಲ್ಲ ಅನ್ನಿ, ರಾಜಕೀಯ ಮಾಡಲ್ಲ ಅನ್ನಿ. ನೋಡಿ, ಅವರು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲೇ ನೋಡಿದ್ರಾ? ಒಂದ್ ನಿಮಿಷ ಇಲ್ಲ ಇಲ್ಲ, ಅವ್ರಿಗೆ ಕರ್ನಾಟಕದ ಮೇಲೆ ಪ್ರೀತಿ ತುಂಬಾನೇ ಇದೆ. ಈಗ ಅಂತಂದ್ವಾ? ಇಲ್ಲ, ನಾವಿಲ್ಲ ಅಂತಂದ್ವಾ? ಅಂದ್ರೆ ನಾವಂತೂ ಇಲ್ಲ. ನಮ್ಗೆ ಯಾಕೆ ಗೊತ್ತಾ ಸರ್ ಹೊಟ್ಟೆ ಉರಿ? ನಾವು ನಮ್ಮ ಕನ್ನಡಿಗರು ರಜನಿಕಾಂತ್ ಅಂತ ಆಕ್ಟರ್ ನಮ್ಮ ಕರ್ನಾಟಕದಲ್ಲಿ ಇದ್ರಲ್ಲ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ತೀವಿ. ಅಂತವ್ರು ನಾನು ತಮಿಳಿಗ ಅಂದ ತಕ್ಷಣ ಸಹಜವಾಗಿ ಒಂದು ಸಣ್ಣ ನೋವು ಹಾಗೆ ಆಗುತ್ತೆ. ಅದನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ತಾವು ಆವಾಗ ರಾಜಕೀಯ ಮಾಡಿದವ್ರನ್ನ ಒದಿರಿ ಅಂತ ಅಂದವ್ರೆ ರಾಜಕೀಯಕ್ಕೆ ಬಂದು ನಾಳೆ ಕಾವೇರಿ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಏನ್ ಮಾಡೋಣ? ಈಗ ನೋಡಿ, ಅಲ್ಲಿ ತಮಿಳುನಾಡಲ್ಲಿ ಈಗ ಯಾವ್ದು ಸರಿ ಇಲ್ಲ. ಅಲ್ಲಿ ಜಯಲಲಿತಾ ಹೋದ್ಮೇಲೆ ಮತ್ತೆ ಇವರು ಹೋದ್ಮೇಲೆ MGR ಹೋದ್ಮೇಲೆ ಇವತ್ತಿನ ಸ್ಥಿತಿಗತಿಗಳು ಅಲ್ಲಿ ಯಾರು ಈಗ ಪಕ್ಕ ಅವ್ರು ಬರ್ತಾ ಇರೋದು ಒಂದು ಒಳ್ಳೆ ಟೈಮ್ ಇದು. ರಜನಿಕಾಂತ್ ಅವರು ಅಲ್ಲಿಗೆ ಬರೋದು ತಮಿಳಿಗರಿಗೆ ಒಳ್ಳೇದಾಗುತ್ತೆ, ಇಲ್ಲ ಅಂತಲ್ಲ. ನೀರಿನ ವಿಚಾರದಲ್ಲಿ ಯಾವುದೇ ತರದ್ದು ಕನ್ಫ್ಯೂಷನ್ ಬೇಡ. ಅವರು ಕರೆಕ್ಟ್ ಆಗಿ ಕನ್ನಡಿಗರಿಗೆ ಮಾತ್ರ ಒಂದು ಮಾತು ಕೂಡ ಆಡಿಲ್ಲ. ಅವ್ರು ಇವತ್ತು ಕರ್ನಾಟಕದ ಪ್ರೇಮಿ, ಬರ್ತಾನೆ ಇರ್ತಾರೆ. ಮೊನ್ನೆ ಕೂಡ ಇಲ್ಲಿ ಬಂದು ಅಟೆಂಡ್ ಮಾಡಿ ಒಂದು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಒಂದು 3 ದಿನದಿಂದ ಕೂಡ. ಹಾಗಾದ್ರೆ ಅವರು ತಮಿಳಿಗ ಕನ್ನಡಿಗ ಅಲ್ವಾ? ಪಕ್ಕ ಕನ್ನಡಿಗರೇ. ತಮ್ಮ ಇದ್ರಲ್ಲಿ ಕೂಡ ಬರ್ಕೊಂಡಿದ್ದಾರೆ, ನಾನು ಕರ್ನಾಟಕದಲ್ಲೇ ಹುಟ್ಟಿದ್ದು, ಕನ್ನಡದಲ್ಲೇ ಕೆಲವು ಏನಾಗುತ್ತೆ ಗೊತ್ತಾ ಮೇಡಮ್, ಇದು ಹೆಂಗಿದೆ ಅಂತಂದ್ರೆ ಕಾವೇರಿ ಹೋರಾಟ ನಡೆದಾಗ ಕನ್ನಡದವ್ರನ್ನೆಲ್ಲ ನೀವು ರಾಜ್ಕುಮಾರ್ನ ಬೈ, ನೀವು ಸಿದ್ದರಾಮಯ್ಯ ಬೈ ಅಂತ ಒಂದೇ ಒಂದು ಪಿಕ್ಚರ್ನ ನೆಮ್ಮದಿಯಾಗಿ ಬಿಡುಗಡೆ ಮಾಡಕ್ ಬಿಟ್ಟಿದ್ದಾರೆ ಇವರು ಹೋರಾಟಗಾರರು. ಯಾಕೆ ಸುಮ್ನೆ ಅವ್ರ ಬಗ್ಗೆ ಅವರು ಕನ್ನಡದ ಬಗ್ಗೆ ಯಾಕೆ ಬಿಡುಗಡೆ ಮಾಡ್ಬೇಕು? ಬೇಕು ಕನ್ನಡ ಸಾವಿರಾರು ಬಂದು ಒಂದು ನಿಮಿಷ ತಡ್ರಿ ರಮೇಶ್ ಗೌಡ್ರೆ. ಕರ್ನಾಟಕ ಒಂದೇ ರಾಜ್ಯ, ಪರಭಾಷೆಗಳನ್ನ ಅಪ್ಪಿ ತಬ್ಬಿ ಮುದ್ದಾಡಿ ಇಲ್ಲಿಯ ಜನರು ಕೋಟಿ ಕೋಟಿ ಬಾಜಿ ಅವ್ರ ಮನೆ ಕೊಟ್ಟು ಕಳಿಸ್ತಾರೆ. ಕಟ್ಟಪ್ಪನ ವಾಚನಗೋಚರವಾಗಿ ಬೈದ್ರು. ರಜನಿಕಾಂತ್ ಸಿನಿಮಾ ಕನ್ನಡಿಗರು ಏನು ಉಪಯೋಗ ಇದೆ? ಎಷ್ಟು ಲಾಭ ಆಯ್ತು? ಕನ್ನಡ ಏನು ಉಪಯೋಗ ಇದೆ ಹೇಳಿ? ಯಾಕೆ ಬೆಳೆಸ್ಬೇಕು ಹೇಳಿ ಸರ್? ಯಾಕೆ ಬೆಳೆಸ್ಬೇಕು ಹೇಳಿ? ಅಲ್ಲ, ನಾನು ತಮಿಳಿಗ ಅಂತಾರಲ್ಲ ನೋಡಿ, ನೀವ್ ಹಿಂಗ್ ಮಾತಾಡ್ಬೇಕು. ಐ ಆಮ್ ಸಾರಿ. ಒಬ್ಬ ಕಲಾವಿದನನ್ನ ನಾವು ಅಲ್ಲಿ ಅಭಿಮಾನಿಗಳು, ರಾಘವೇಂದ್ರ ಮಂಟಪದಲ್ಲಿ ಅಭಿಮಾನಿಗಳು ಕೂತ್ಕೊಂಡು ಏನೋ ಕ್ವಶನ್ ಕೇಳುವಾಗ ಅದೊಂದು ಮಾತು ಬಂದಿರೋದು ನಿಜ ದೇವರು ಸರ್. ಈ ಸಂದಿಗ್ಧ ಪರಿಸ್ಥಿತಿ ನೋಡಿದ್ರೆ ತುತ್ತ ಮುತ್ತ ಹಾಡು ಜ್ಞಾಪಕ ಬರುತ್ತೆ. ಯಾಕಂದ್ರೆ ಒಂದು ಕಡೆ ಹೆತ್ತ ತಾಯಿ, ಇನ್ನೊಂದು ಕಡೆ ಸಾಕಿದ ತಾಯಿ. ಅಂದ್ರೆ ಜನ್ಮಭೂಮಿ ಕರ್ಮಭೂಮಿಯಲ್ಲಿ ನೀನು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀಯ ಅಂತ ಯಾರಿಗೇ ಈ ಪ್ರಶ್ನೆ ಕೇಳಿದ್ರು ಕೂಡ ಅದು ತುಂಬಾ ಸಂದಿಗ್ಧ ಪರಿಸ್ಥಿತಿ. ಆದ್ರೆ ಅದನ್ನ ಸಾಬೀತು ಮಾಡ್ಲೇಬೇಕು ಅಂತ ಅವ್ರನ್ನ ಯಾರಾದ್ರೂ ಕೇಳಿದ್ರ ಈ ಸಂದರ್ಭದಲ್ಲಿ? ಇಲ್ಲ ನೀವ್ ಹೇಳಲೇಬೇಕು ಅಂತ ಯಾರು ಕೇಳಿಲ್ಲ. ಯಾರು ಕೇಳಿದ್ದಾರೆ? ಅದು ಸುಬ್ರಹ್ಮಣ್ಯ ಸ್ವಾಮಿ ಅವರು ಅದನ್ನ
ಪ್ರಚೋದನೆ ರೂಪದಲ್ಲಿ ಕೊಟ್ಟರು, ಅದಕ್ಕೆ ಆನ್ಸರ್ನ ಅವರು ಹೇಗೆ ಕೊಡ್ಬೇಕೋ ಕೊಟ್ಟಿದ್ದಾರೆ ಅಂತ ಅನ್ಸೋದು ನನಗೆ. ಒಟ್ಟಾರೆ ಈ ಸಂದರ್ಭ ಯಾಕಂತ ಅನಿವಾರ್ಯತೆ ಏನಿತ್ತು ಅದೇ ಅವ್ರಿಗೆ? ನೋಡ್ರಿ, ಅದು ಅನಿವಾರ್ಯತೆ, ಅದನ್ನ ಆಮೇಲೆ ಬರೋಣ. ಬಟ್ ಏನಾಗುತ್ತೆ, ಒಬ್ಬ ವ್ಯಕ್ತಿಲಿ ಈಗ ನೀವೇ ಒಂದು ತುತ್ತಮುತ್ತದ್ ಹೇಳಿದ್ರಿ, ಅದು ಇನ್ನೂ ಸುಮಾರು ಸಿನಿಮಾಗಳು, ನಾನು ರಾಜ್ಕುಮಾರ್ ಸಿನಿಮಾಗಳನ್ನೇ ನೀವು ಜ್ಞಾಪಿಸ್ಕೋಬಹುದು. ತಾಯಿಗೆ ತಕ್ಕ ಮಗ, ನೀವು ಅಲ್ಲಿ ರಾಜ್ಕುಮಾರ್ ಪಾತ್ರಕ್ಕೆ ಅಲ್ಲಿ ಹೆತ್ತ ತಾಯಿನ ಸಾಕು ತಾಯಿನ, ಬಂಗಾರದ ಪಂಜರ, ಬಂಗಾರದ ಪಂಜರ, ಅಲ್ಲೂ ಅಷ್ಟೇನೆ ಸಾಕು ತಂದೆನೋ ಸಲಹಿದ ತಂದೆಯವರು, ಈ ತರದ್ದು ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಆಮೇಲೆ ಇಲ್ಲಿ ನಾವು ಗಮನಿಸಬೇಕಾದ್ದು, ಹುಟ್ಟು ಆಕಸ್ಮಿಕ, ಬೆಳವಣಿಗೆ ಪ್ರಜ್ಞಾಪೂರ್ವಕ. ಅವ್ರು ಬೆಳವಣಿಗೆಗೋಸ್ಕರ ಆರಿಸ್ಕೊಂಡಿರೋದು ಯಾವುದು? ತಮಿಳುನಾಡು. ಹಾಗಾಗಿ ಇನ್ನೂ ನೀವು ಹೋಗಿದ್ರೆ ಇಡೀ ಪ್ರಪಂಚದಲ್ಲಿ ನಿಮಗೆ ಡ್ಯೂಯಲ್ ಸಿಟಿಸನ್ಶಿಪ್ ಇಲ್ಲ. ಮೂಲ ಅನ್ಕೊಂಡಿದ್ದೆ ಸರ್. ಇರ್ಲಿ ನಾನು ಹೇಳ್ತಿರೋದು ಹುಟ್ಟು ಆಕಸ್ಮಿಕ, ಬೆಳವಣಿಗೆ ಪ್ರಜ್ಞಾಪೂರ್ವಕ. ಯಾರು ನಿಮ್ಮದು ನೀವು ಪ್ರಜ್ಞಾಪೂರ್ವಕವಾಗಿ ಆರಿಸ್ಕೊಂಡಿರೋದು, ಅದು ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಅಂತಲ್ಲ, ನನಗೂ ಇದೆ, ಎಲ್ಲರಿಗೂ ಇದೆ. ಆ ಸ್ವಾತಂತ್ರ್ಯ ಯಾರು ಕಿತ್ಕೊಳಕ್ ಆಗೋದಿಲ್ಲ. ನಿಮ್ಗೆ ಅದಲ್ದೇನೆ ನಿಮ್ಗೆ ಆ ತರದ ಸುಮಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಈಗ ನಿಮ್ಗೆ ಅಮೆರಿಕದ ಅಧ್ಯಕ್ಷರದ್ದು ಮೂಲ ಯಾವುದು? ಜರ್ಮನಿ. ಆದ್ರೆ ಅಮೆರಿಕಾಗ ಹೋಗಿ ಅವ್ರು ಮಾಡ್ತಿರೋದೇನು? ಸ್ವದೇಶಿ. ಇದು ಅಂದ್ರೆ ಅಮೆರಿಕದವ್ರು ಮೊದಲು ಅಂತಾರೆ, ಅವಂದೇ ಮೂಲ ಜರ್ಮನಿ ಅಂತ ಅಂದಾಗ ನೀವು ಎಲ್ಲಿ ಇಂಥ 1,000 ನಮ್ಮಲ್ಲೇನೆ 8 ಜನ ಜ್ಞಾನಪೀಠಗಳಲ್ಲಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ 3 ಜನದ ಉದಾಹರಣೆ ತಗೊಳ್ಳಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಅವ್ರ ಮಾತೃಭಾಷೆ ಯಾವುದು? ದಾರಾ ಬೇಂದ್ರೆ ಅವ್ರದ್ದು ಮಾತೃಭಾಷೆ ಯಾವುದು? ಗಿರೀಶ್ ಕಾರ್ನಾಡದ್ದು ಮಾತೃಭಾಷೆ ಯಾವುದು? ಬಟ್ ಆದ್ರೂ ನಾವು ಯಾವ ಕನ್ನಡಿಗರಾಗ್ಲಿ ರಜನಿಕಾಂತ್ ಅವ್ರನ್ನ ಹೋಗಿ ಸರ್ ಹೇಳಿ ಸರ್, ನೀವು ಕನ್ನಡಿಗರ ಹೌದಾ ಅಲ್ವಾ ಅಂತ ಪ್ರಶ್ನೆ ಮಾಡಕ್ ಹೋಗ್ತಿದ್ದೀರಾ? ಮತ್ತೆ ಅವ್ರಿಗೆ ಅದ ಅನಿವಾರ್ಯತೆ ಏನಿತ್ತು ಅಂತ ಪರಿಸ್ಥಿತಿ. ಈಗ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು, ಒಂದ್ ನಿಮಿಷ ರಮೇಶ್ ಗೌಡ್ರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು, ನೀವು ಬೆಂಗಳೂರು ಮೂಲದ ಮರಾಠಿಗ, ದೇವರಿಚ್ಚಿದ್ರೆ ರಾಜಕೀಯಕ್ಕೆ ಬರೋದಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಇವ್ರ ಮೂಲ ತಮಿಳಿಗರೇ ಅಲ್ಲ ಅಂತ ಹೇಳಿದ್ರು ಅಂತಾನೆ ಅಲ್ವಾ? ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ಬೇಕು ಇವರು? ಅವ್ರು ಏನು ಅಂತ ಗೊತ್ತು, ಕನ್ನಡಿಗರು ಅವ್ರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ ಅಂದ್ರೆ ಫ್ಯಾನ್ಸ್. ಇನ್ನು ತಮಿಳುನಾಡಲ್ಲೂ ರಜನಿಕಾಂತ್ ಅವರು ಅನಿವಾರ್ಯತೆ, ಆ ಸ್ಟೇಟ್ಮೆಂಟ್ ಕೊಡುವಂತ ಸಂದಿಗ್ಧ ಪರಿಸ್ಥಿತಿ, ಅನಿವಾರ್ಯತೆ. ಯಾರು ಹೋರಾಟ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು, ಇವ್ರಾಗ ಆ ಸ್ಟೇಟ್ಮೆಂಟ್ ರಜನಿಕಾಂತ್ ಅವರು ಬರೀ ಕನ್ನಡಿಗರು ಅಥವಾ ತಮಿಳಿಗರಿಗೆ ಸೀಮಿತವಾಗಿಲ್ಲ. ಅವರು ಪ್ರಪಂಚದಲ್ಲಿ ಈವನ್ ಜಪಾನ್, ಚೈನಾದಲ್ಲಿ ಕೂಡ ಅವರನ್ನ ಆರಾಧಿಸುವವರು ಇದ್ದಾರೆ. ಹಂಗಿದ್ದಾಗ ಅದನ್ನ ನೀವು ಪ್ರಚೋದನೆ ಯಾಕೆ ಮಾಡ್ತೀರಿ? ನೀವು ಅಂತಂದ್ರೆ ನೀವು ಈಗ ಮಾಡ್ತಿದ್ದೀರಲ್ಲ, ಅವ್ರಿಗೆ ಆತರ ಒಂದು ಸ್ಟೇಟ್ಮೆಂಟ್ ಪ್ರಚೋದನೆ. 9 ವರ್ಷಗಳ ಹಿಂದೆ ಯಾರಿಗಾದ್ರೂ ಇಲ್ಲೇನಾಗುತ್ತೆ, ವಿಲ್ ಕಮ್ ಬ್ಯಾಕ್. 9 ವರ್ಷಗಳ ಹಿಂದೆನೆ ಹೊಗೇನಕಲ್ ವಿವಾದದ ಸಂದರ್ಭದಲ್ಲಿ ಅವ್ರು ರಾಜಕೀಯಕ್ಕೆ ಬರಬೇಕು ಬರ್ತಾರೆ ಅನ್ನುವಂಥದ್ದಿದ್ದಾಗ್ಲೇ ಅಲ್ಲಿ ಅವರೇ ಕಾಲ್ ಎಳೆದ್ರು ಹೊರತು ನಾವ್ಯಾರು ಕಾಲ್ ಎಳೆದಿಲ್ಲ ಸರ್, ಅಲ್ವಾ? ನಮ್ಗೆ ಯಾಕೆ ಬೇಜಾರ್ ಮಾಡ್ತಾರೆ ಸಾಹೇಬ್ರು? ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀನಿ. ಹಾಗಾದ್ರೆ ಪರಿಸ್ಥಿತಿ ಏನು, ರಾಜಕೀಯಕ್ಕೆ ಈ ಸ್ಟೇಟ್ಮೆಂಟ್, ಇದ್ರ ಬಗ್ಗೆ ನಾವು ಕಲೈ ಸೆಲ್ವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಒಂದು ಬ್ರೇಕ್ನ ನಂತರ. ಸುಲಭವಾಗಿ ನಾನು ಎಂದೂ ಒಪ್ಪಿದ್ದಿಲ್ಲ, ಆದ್ರೆ ನಾನು ಈಗಾಗಲೇ ಚೇಂಜಸ್ ಕಾಣ್ತಿದ್ದೇನೆ. ಎನ್ಫಾಗ್ರೋ A+ ವೀರ್ನ ಮಿದುಳಿನ ವಿಕಾಸಕ್ಕೆ ಬೆಂಬಲವಾಗಿದ್ದು ಸಹಾಯ ಮಾಡಿದೆ. ನನ್ನ ಮಗುವಿಗಾಗಿ ನಾನು ಸರಿಯಾದ ಆಯ್ಕೆ ಮಾಡಿದ್ದೇನೆ. ನೀವು ಎನ್ಫಾಗ್ರೋ A+, ವರ್ಲ್ಡ್ಸ್ ನಂಬರ್ 1. ಟ್ರೈ ನೌ. ಅಸಲಿ ಜೀವನದಲ್ಲಿ ಬರೀ ಧೂಳು, ಮಣ್ಣು, ಪ್ರದೂಷಣೆ ಹಾಗೂ ಅಂಟಂಟು. ಅದಕ್ಕೆ ನನ್ನ ಬಳಿ ಇದೆ ನನ್ನ ಅಮ್ಮನ ಮನೆ ಮದ್ದು ಆಯುರ್ವೇದಿಕ್ ಸೇಸಾ. 18 ಗಿಡಮೂಲಿಕೆ, 5 ಪೋಷಕ ತೈಲ ಹಾಗೂ ಹಾಲಿನೊಂದಿಗೆ ಕ್ಷೀರಪಾಕ ವಿಧಾನದಿಂದ ತಯಾರಾಗುತ್ತೆ ಸೇಸಾ. ಕೂದಲಿನ ಎಲ್ಲಾ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ಸೇಸಾ. ಮನೆ ಕಟ್ತಾ ಇದ್ದೀರಾ?
ಸೂಪರ್. ಎಸ್ಕೆ ಸೂಪರ್ ಟಿಎಂಟಿ ಐಎಸ್ಐ ಬಿಲೆಟ್ಗಳಿಂದ ಶ್ರೇಷ್ಠ ತಯಾರಿ, ಉತ್ತಮ ಗುಣಮಟ್ಟದ ಖಾತ್ರಿ. ಎಸ್ಕೆ ಸೂಪರ್ ಟಿಎಂಟಿ ಸೂಪರ್ ಸ್ಟ್ರಾಂಗ್ ಸ್ಟೀಲ್. मन क्यों बहका रे बहका आधी रात को बेला महका हो बेला महका रे महका आधी रात को. Man Boss Jasmine flavored condoms. Get naughty. ತುಂಬಾ ಹೈ ಇದೆ. ಇವರಿಗೆ ಹೃದಯಾಘಾತ ಆಗಿದೆಯಾ? ಹೃದಯಾಘಾತ ಅಲ್ಲ, ಬಿಲ್ನ ಆಘಾತ ಆಗಿದೆ. ನಿಮ್ಗೆ ಬರುವ ಬಿಲ್ನ ಆಘಾತದಿಂದ ಕಾಪಾಡಿಕೊಳ್ಳಿ. ತನ್ನಿ ಹೊಸ ಇಂಟೆಕ್ಸ್ ಸೂಪರ್ ಸೇವರ್ ಇನ್ವರ್ಟರ್ ಎಸಿ. ಇದು 30% ವಿದ್ಯುತ್ ಉಳಿಸುತ್ತದೆ. ಇಂಟೆಕ್ಸ್. ಎಷ್ಟರವರೆಗೆ ಸಕ್ಕರೆಯ ಭಾರ ಹೊತ್ಕೊಳ್ತೀರಾ? ನಿಮ್ಮದಾಗಿಸಿ ಕ್ಯಾಲರಿ ಒನ್. ರುಚಿ ಸಕ್ಕರೆಯಂತೆ ಮೈನಸ್ ಕ್ಯಾಲರೀಸ್. ಕ್ಯಾಲರಿ ಒನ್ ಫಿಟ್ನೆಸ್ನ ಸಿಹಿ ಮಂತ್ರ. ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಅತ್ತೂರ್ ಲೇಔಟ್, ಯಲಹಂಕ. Admission open for state and CBSE syllabus, pre-nursery to 10th standard. Highly qualified faculty, well-equipped smart classes, labs and sports playground. Our knowledge partner, ACT Edupedia. Contact immediately. ನಿಮ್ಮ ಫ್ರಿಡ್ಜ್, ಟಿವಿ, ಎಸಿಗಳನ್ನು ರಕ್ಷಿಸಲು ಜರ್ಮನ್ ಟೆಕ್ನಾಲಜಿ ಇರುವ ಎವರೆಸ್ಟ್ ಸ್ಟೆಬಿಲೈಸರ್ಸ್ ಉಪಯೋಗಿಸಿ. ಎವರೆಸ್ಟ್ ಸ್ಟೆಬಿಲೈಸರ್ ಇದ್ದರೆ ನಾನ್ ಸ್ಟಾಪ್ ವರ್ಕಿಂಗ್ ತಾನೆ ಎವರೆಸ್ಟ್. ನುಡಿದಂತೆ ನಮ್ಮ ನಡೆ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಭಾಗ್ಯಗಳ ಧಾರೆ ಧಾರೆ, ಧನ್ಯತೆಯ ಭಾವಧಾರೆ. 5ನೇ ವರ್ಷದೆಡೆಗೆ ಭರವಸೆಯ ನಡಿಗೆ, ಭರವಸೆಯ ನಡಿಗೆ. ನಾವು ಜನತೆಗೆ ಏನು ಭರವಸೆಗಳು ಕೊಟ್ಟಿದ್ದೋ ಅದರಂತೆ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ನುಡಿದಂತೆ ನಡೀತಾ ಇದ್ದೇವೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳೇ ಅದಕ್ಕೆ ಸಾಕ್ಷಿ. I think I'm in love with you. ಈ ನೀಲಿ ನೀಲಿ ಕಣ್ಣಿಗೆ ನಾನಿಟ್ಟೆ ಕಾಡಿಗೆ. ಇದು ಆರ್ಟಿಫಿಷಿಯಲ್ ಫ್ಲೇವರ್ ನ ಆಂಟಾಸಿಡ್. ಮತ್ತೆ ಇದು ಗ್ಯಾಸೋ ಫಾಸ್ಟ್ ಆಕ್ಟಿವ್ ಜೀರಾ, ಅಸಲಿ ಜೀರಿಗೆಯೊಂದಿಗೆ. ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಬೈ ಅಜ್ಜಿಯಂದಿರು ಮತ್ತು ಹಿರಿಯರು. ಗ್ಯಾಸೋ ಫಾಸ್ಟ್ ಆಕ್ಟಿವ್ ಜೀರಾ ಅಸಲಿ ಜೀರಿಗೆಯೊಂದಿಗೆ. எனக்கு இப்போ 67 வயசு ஆகுது. 23 ஆண்டு தான் நான் கர்நாடகத்தில் இருந்தேன். 44 ஆண்டுகள் தமிழ் மாசம். நான் இங்க வந்திருந்தா கூட நீங்க என்னை ஆதரிச்சு அன்பு கொடுத்து பேரும் பகலும் பணம் எல்லாத்தையும் அள்ளி கொடுத்து என்னை நீங்க தான் தமிழனே ஆக்கிட்டீங்க. கர்நாடகத்தில் இருந்த 44 ஆண்டுகள் தமிழ் ತಮಿಳಿಗಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್ ಕಲೈಸೆಲ್ವಿ ಮೇಡಮ್, ಇಲ್ಲೇ ಹುಟ್ಟಿ ಬೆಳೆದ ಆತ ಸನ್ಮಾನ್ಯ ರಜನಿಕಾಂತ್ ಅವರು ಕನ್ನಡದ ಬೇರನ್ನ ಮರಿತಿದಾರ ಅನ್ನುವಂತಹ ಭಾವನೆ ಕನ್ನಡಿಗರಿಗೆ ಮೂಡ್ತಾ ಇರೋದು ಈ ಸ್ಟೇಟ್ಮೆಂಟ್ ಇಂದ. ಸೊ ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಬರೋದಕ್ಕೆ? ಒಂದು ಅವ್ರದ್ದು 4 ಡೇ ಸ್ಟೇಟ್ಮೆಂಟ್ ನೋಡ್ತಾ ಇರಿ. ಫಸ್ಟ್ ಡೇ ಮಾಡಿದಾಗ ಫ್ಯಾನ್ಸ್ ಜೊತೆಗೆ ಮಾಡಿದಾಗ ಸಂಬಡಿ ವಾಸ್ ಇನ್ವೈಟಿಂಗ್, ಅದಕ್ಕೆ ಸಪೋರ್ಟ್ ಇತ್ತು, ನೆಗೆಟಿವ್ ಇತ್ತು, ಕಮೆಂಟ್ಸ್ ಬರ್ತಾ ಇತ್ತು, ಕ್ರಿಟಿಸೈಸಮ್ ಬರ್ತಿತ್ತು, ಎಲ್ಲರೂ ಟೀಕಿಸ್ತಾ ಇದ್ರು. ಆಯಪ್ಪ ಇವತ್ತು ಮಾತುಗೂ 4 ಡೇಸ್ ಬ್ಯಾಕ್ ಮಾತುಗೂ ಬಹಳ ವ್ಯತ್ಯಾಸ ಇದೆ. ಬಟ್ ನಂಟು ಇದೆ ಅದಕ್ಕೆ. ಹೇಗೆಂದ್ರೆ ಇವತ್ತು ಏನ್ ಹೇಳಿದ್ರು, ನಾನು 23 ವರ್ಷ ಕರ್ನಾಟಕದಲ್ಲಿದ್ದೆ, 44 ವರ್ಷ ತಮಿಳುನಾಡಲ್ಲಿದ್ದೀನಿ, ನನಗೆ ಇದು ಹೊಗಳು ದುಡ್ಡು ಎಲ್ಲ ಕೊಟ್ಟು ನನ್ನನ್ನು ನೀವೇ ತಮಿಳನಾಗಿ ಮಾಡಿದೀರಾ ಅಂದಿದ್ದಾರೆ. ನೀವೇ ಮಾಡಿದೀರಾ ಅಂದಿದ್ದಾರೆ, ನಾನು ಆಗಿದೆ ನಂದಿಲ್ಲ ಅವರು. ಅದು ಐ ಪಚ್ಚೆ ತಮಿಳನ ಅಂತಾರೆ. ಓಕೆ, ಅವರು ಯಾಕೆ ಈ ಸ್ಟೇಟ್ಮೆಂಟ್ ಬರಬೇಕು, ಮತ್ತೆ ಸ್ಟಾಲಿನ್ನ ಮತ್ತೆ ಅನ್ಬುಮಣಿ ರಾಮದಾಸ್ನ ಮತ್ತೆ ಎಲ್ಲರನ್ನು ಹೇಳ್ಕೊಂಡು ಬರೋದಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟೀಕೆ ಬಂದಾಗ ಇವರು ಏನಂದ್ರು, ಅವಾಗ ನಾನ್ ತಮಿಳಗ ಅನ್ನೋವಾಗ ಏನನ್ಬೇಕು, ಯಾಕೆ ಈ ತಮಿಳು ಜನ ಇಷ್ಟು ಕೀಳಾಗಿ ನಡ್ಕೊಂಡ್ರು ಅಂತ ಮಾತಾಡ್ತಾರೆ. ಒಂದು ವೇಳೆ ಅವ್ರಿಗೆ ನಿಜವಾದ ಭಾವನೆ ನಾನು ತಮಿಳಿಗ ಅಂದಿದ್ದಿದ್ರೆ ನನ್ನ ತಮಿಳು ಜನರು ಯಾಕೆ ನನ್ನನ್ನು ಈ ತರ ನೋಡ್ತಾರಂತ ಒಂದು ಸೆಂಟೆನ್ಸ್ ಬರ್ಬೋದಾಗಿತ್ತು. ಬಂದಿಲ್ಲ. ಈ ತಮಿಳು ಜನ ಯಾಕೆ ಇಷ್ಟು ಕೀಳಾಗಿ ನಡ್ಕೋತಾರೆ ಅಂತ ಈಸ್ ಓಪನ್ಲಿ ಟೆಲ್ಲಿಂಗ್. ಸೊ
ಅವರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಇವತ್ತು ಅವರು ನಾನು ತಮಿಳಿಗ ಅಂತ ಹೇಳಿದ್ದಕ್ಕೆ ಯಾವುದೇ ಮಹತ್ವ ಇಲ್ಲ ಅಂತೀರಾ? ಇಲ್ಲ ಯಾಕೆ ಅವ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಕಳೆದ 4 days ಅಲ್ಲಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಅವ್ರಿಗೆ ಬಂದ ಟೀಕೆಗೂ ಅವರು ಅಲ್ಲಿ ಏನಂತಾರಂದ್ರೆ, ನೀನು ಬಾ 10 ವರ್ಷ ಆದ್ರೆ ಈ ಜನಗಳಿಗೆ ಪಬ್ಲಿಕ್ ಅಲ್ಲಿ ಒಂದು ಲೀಡರ್ ಆಗಿ ಬಂದು ದುಡಿ, ಸರ್ವಿಸ್ ಕೊಡು, ದೆನ್ ಯು ಆಸ್ಕ್ ಫಾರ್ ದ ಪೋಸ್ಟ್. ಅದು ಬಿಟ್ಟು ಬಂದ ತಕ್ಷಣ ಬರೋದಲ್ಲ. ಅದು ಕಲೈ ಸೆಲ್ವಿ ಅವರು ರಾಧಾ ಅವರು ಕೂತ್ಕೊಂಡು ಡಿಸೈಡ್ ಮಾಡೋದಲ್ಲ, ಜನ ತೀರ್ಮಾನ ಮಾಡ್ತಾರೆ. ಜನ ಯಾರು? ಇಲ್ಲ ಜನಾನೇ ಹೇಳ್ತಾರೆ, ಜನಾನೇ ಹೇಳ್ತಾ ಇರೋದು. ಇಲ್ಲ ಈಗ ಜನ ಇದು ಈಗ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅಥವಾ ಸಿದ್ಧಾಂತ ಪಾಲಿಸ್ತಾ ಇಲ್ಲ, ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳಿ. ಅವ್ರು ರಾಜಕೀಯಕ್ಕೆ ನಿಜಕ್ಕೂ ಬರ್ತೀನಿ ಅಂದ್ರೆ ಜನ ಡಿಸೈಡ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಅನುಭವ ಬೇಕೇ ಬೇಕು ಅನ್ನೋ ಮಾತಿದೆಯಲ್ಲ. ಅವರು ಕನ್ನಡ ತಮಿಳು ಅದಲ್ಲ, ಯಾರು ಬೇಕಾದ್ರೂ ರಾಜಕೀಯಕ್ಕೆ ಬರ್ಬೋದು. ಆದರೆ ಆ ಮಣ್ಣಿನ ತನ್ನ 44 ವರ್ಷ ಇದ್ದು ಒಂದು ಸ್ಟೇಟ್ಮೆಂಟ್, ಒಂದು ನಿಲುವು, ಒಂದು ವಿಚಾರಕ್ಕೆ ಎಷ್ಟು ಹೋರಾಟ ನಡೀತು. ಈಗ ಇತ್ತೀಚೆಗೆ ಸಾರಾಯಿ ಅಂಗಡಿ ಧ್ವಂಸ ಮಾಡ್ತಿದ್ರೆ ಮಹಿಳೆಯರು, ಅದ್ರ ಬಗ್ಗೆ ಒಂದಿಲ್ಲ. ನೀಟ್ ಎಕ್ಸಾಮ್ ಎಷ್ಟು ಹೋರಾಟ ನಡೀತು, ಆ ಹೆಣ್ಣು ಮಕ್ಕಳನ್ನೆಲ್ಲ ಫುಲ್ ಅಂಡ್ರೆಸ್ ಮಾಡ್ತಾ ಇದ್ರು, ಅವು ಕೋರ್ಟ್ಗೆ ಹೋಗಿದೆ. ಯಾವುದ್ರ ಬಗ್ಗೆ ಅದು ಏನ್ ಗೊತ್ತಾ ಕುತಂತ್ರ, ಬಿಜೆಪಿಗೆ ಕಾಲಿಡಬೇಕಂತ ಆಯ್ತು, ತಮಿಳುನಾಡಲ್ಲಿ ಆಗಿಲ್ಲ, ಅದು ಇವ್ರ ಮೇಲೆ ಬರ್ಬೇಕಂತಿದ್ದಾರೆ. ಮತ್ತೆ ಇವರು ಪಾಪ ಇವ್ರು ಕಟ್ತಾರ ಮೇಡಮ್, ಇನ್ನೊಂದು ಇವರ ಫ್ಯಾನ್ಸ್ ಇದಾರಲ್ಲ, ಬಿಡಿ ಮೇಡಮ್, ಸ್ವಂತ ಪಾರ್ಟಿ ಕಟ್ತಾರ ಅವರು ಅಂತ. ಅಯ್ಯಪ್ಪ ಸ್ವಂತ ಪಾರ್ಟಿ ಕಟ್ಟು ಟೋಟಲ್ ಆಗಿ ಪ್ಲೆಡ್ಜ್ ಮಾಡ್ತಾರೆ ಬಿಜೆಪಿಗೆ. ದಟ್ ಈಸ್ ದ ಟ್ರೂ. ಓಕೆ, ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ವಂತ ರಾಜಕೀಯ ಪಕ್ಷವನ್ನ ಕಟ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಸರ್ವೈವ್ ಆಗ್ಬೇಕು ಅನ್ನೋದಾದ್ರೆ ಒಂದೇ ಒಂದು ಕ್ರೈಟೀರಿಯಾ ಏನು ಅಂತಂದ್ರೆ ಅದು ಕನ್ನಡಿಗರನ್ನ ಹೇಟ್ ಮಾಡೋದ? ಇಲ್ಲ, ಅವ್ರು ಕನ್ನಡಿಗರಿಗೂ ಅಲ್ಲ, ತಮಿಳಿಗೂ ಅಲ್ಲ, ಅವರು ಕನ್ನಡಿಗನೂ ಅಲ್ಲ, ತಮಿಳಲ್ಲ. ನೀವು ತಮಿಳಿಗನೂ ಅಲ್ಲ, ಕನ್ನಡಿಗನೂ ಅಲ್ಲ. ಅವ್ರ ವ್ಯಾಪಾರಿ ನಿನ್ನೆವರೆಗೂ ಒಂದು ನಿಲುವಿಲ್ದೆ ಆಗಿದ ತಕ್ಷಣ ಏನ್ ತಪ್ಪಿದೆ ವ್ಯಾಪಾರಿ ಆಗೋದ್ರಲ್ಲಿ? ನನ್ನಲ್ಲಿರುವಂತಹ ಯಾವುದೋ ಒಂದು ಸೇಲ್ ಆಗುತ್ತೆ, ಅದರಿಂದ ನಂಗೆ ಲಾಭ ಆಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು? ನೀವು ಓಪನ್ ಆಗಿ ಬಂದು ವ್ಯಾಪಾರ ಮಾಡಿ, ಮಾಡ್ತಾ ಇರೋದು ಅದೇ. ಬಟ್ ಅದಕ್ಕೆ ಬೇರೆ ಮುಖ ಹಾಕೊಂಡು ಬರಬೇಡಿ. ಆಲ್ ರೈಟ್, ಓಕೆ. ರಮೇಶ್ ಗೌಡ್ರೆ, ಹಾಗಾದ್ರೆ ಏನ್ ಮಾಡ್ಬೇಕಾಗಿತ್ತು ಅವರು? ಏನ್ ಮಾಡ್ಬೇಕಾಗಿತ್ತು ಹೇಳಿ? ನಾವು ಇಲ್ಲಿ ಏನಾದ್ರೂ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಪರಭಾಷಿಕರನ್ನ, ಇಲ್ಲಿಯ ಜಲ, ಇಲ್ಲಿಯ ಭಾಷೆ, ಇಲ್ಲಿಯ ನೆಲ ಎಲ್ಲಾ ಬೇಕು ನಿಮ್ಗೆ, ನೀವು ಕನ್ನಡದವರ ಅಥವಾ ಬೇರೆಯವರ ಅಂತ ಅಂದಾಗ ಅವ್ರು ಕನ್ನಡಿಗರು ಒಂದೇ ಇದ್ರೆ ನಮ್ಗೆ ಏನಾಗುತ್ತೆ? ಹೇಳಿ ಸರ್. ಅಲ್ಲ, ನಾನು ಮಣ್ಣಿಗೆ ಋಣವಾಗಿ ಅವರು ರಜನಿಕಾಂತ್ ಅವರು ರಾಜ್ಕುಮಾರ್ ನೋಡಿ ಕಲಿಬೇಕಾಗಿತ್ತು. ಅದು ಹಿಂದೆ ಅಮಿತಾಬ್ ಬಚ್ಚನ್ ಪ್ರಕರಣ ಆದಾಗ, ಹಿಂದಿ ಸಿನಿಮಾಗಳು ಬಂದಾಗ ರಾಜ್ಕುಮಾರ್ ನಡ್ಕೊಂಡಂತ ರೀತಿನ ನೋಡ್ಬೇಕಾಗಿತ್ತು. ಒಂದು ನೀರಿನ ವಿಚಾರದಲ್ಲಿ ಒಗನಿಕಲ್ ಕೂತ್ಕೊಂಡಾಗ ಅವರು ಅಲ್ಲಿಂದ ಬಂದು ಬೆಂಗಳೂರು ಬಂದು ಕ್ಲಾರಿಟಿ ಕೊಟ್ಬಿಡಿ. ರಾಜ್ಕುಮಾರ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು ಅಂತ ತಾವ್ ಹೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪರಭಾಷಾ ಚಿತ್ರಗಳಲ್ಲಿ ನಟನೆ ಮಾಡೋದಕ್ಕೆ ಹೋಗಿಲ್ಲ, ಆ ಕಡೆ ಅವ್ರ ಮುಖನೇ ಮಾಡ್ಲಿಲ್ಲ. ಅವರೇ ಬೇರೆ, ಅವರನ್ನ ನಾವು ಬೇರೆಯವ್ರಿಗೆ ಹೋಲ್ಸೋದು ಬೇಡ. ಓಕೆ, ಇವರು ಇಲ್ಲಿ ಹುಟ್ಟಿದ್ರು, ಅಲ್ಲಿ ಜೀವನವನ್ನ ಕಂಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ನಾನು ತಮಿಳಿಗನಲ್ಲ ಅಂತ ಹೇಳ್ಬೇಕು ಅಂತ ತಾವು ಬಯಸ್ತಾ ಒಬ್ಬ ಕನ್ನಡಿಗನಾಗಿ ಹೋಗಿ ತಮಿಳಿನಲ್ಲಿ ಬೆಳೆದು ತಮಿಳುನಾಡಲ್ಲಿ ಎಷ್ಟು ಬೆಳೆಸಿದಾರೋ ಕನ್ನಡಿಗರು ಅಷ್ಟೇ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆಸಿದ್ದಾರೆ ಅವ್ರನ್ನ. ಎರಡೂ ರಾಜ್ಯದ ಒಬ್ಬ ರಾಯಭಾರಿಯಾಗಿ ಕೆಲಸ ಮಾಡಬೇಕಾಗಿತ್ತು. ಯಾವ್ದು ನೀರಿನ ವಿಚಾರ ಬಂದಾಗ, ಗಡಿ ವಿಚಾರ ಬಂದಾಗ ಅಂಬಾಸಿಡರ್ ಆಗ್ಬೇಕಿತ್ತು. ಅಂಬಾಸಿಡರ್ ಆಗಿ ಅವರು ಈ ಬೆಂಗಳೂರಿಗೆ ಬಂದು ಕಾವೇರಿ ವಿಚಾರದಲ್ಲಿ ನಾನು ಮಾತಾಡ್ತೀನಿ ಸರ್ಕಾರ ಜೊತೆಲಿ ಅಂತೇಳಿ ಆತರ ಮಾಡ್ಬೇಕಾಯ್ತಾಗ ಆಗ ಅವ್ರು ಏನ್ ಮಾಡಿದ್ರು, ಅಲ್ಲಿ ಓಲೈಸುವಾಗಿ ಖಂಡಿತವಾಗಿ ಹೇಳ್ತೀನಿ, ಇವ್ರು ನನ್ನ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಆ ವಿಡಿಯೋ ನನ್ನ ಹತ್ರ ಇದೆ, ಕನ್ನಡಿಗನ ಒದ್ದು ತಗೋಬೇಕು ಅಂತ ಹೇಳಿದ್ರು. ಈಗ ಮೇಡಮ್ ಹೇಳಿದ್ರಲ್ಲ, ಇದು ವ್ಯಾಪಾರ ಏನದು, ಸುಬ್ರಹ್ಮಣ್ಯಂ ಸ್ವಾಮಿ ಟೀಕೆ ಮಾಡಿ ನಾನು ಅಪ್ಪಡ ತಮಿಳಿಗ ಅಂತ ಅನ್ಸ್ಕೊಂಡು ಓಟಿನ ಬುಟ್ಟಿ ಕೈ ಹಾಕ್ಬೇಕು ಅಂತ ಸರ್. ಉದಾಹರಣೆಗೆ ನಾನೇ ಮರಾಠಿ ಅವಳು ಅಂತಾನೆ ಇಟ್ಕೊಳ್ಳಿ ಸರ್. ನಾನು ಎಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಇಲ್ಲಿ ಬಂದು ಒಂದು 20 ವರ್ಷ ಆಯ್ತು, ಜೀವನ ಕಂಡುಕೊಳ್ತಾ ಇದ್ದೀನಿ. ನಿಮ್ಮಂತ ಕನ್ನಡ ಪರ ಸಂಘಟನೆಗಳವ್ರು ಬಂದು ನನ್ನನ್ನ ನೀನ್ ಕನ್ನಡದವಳ ಮರಾಠಿಗಳ ಹೇಳು ಅಂದ್ರೆ ನಾನು ಏನ್ ಹೇಳ ತಪ್ಪೇ
ಬ್ರೇಕ್ನ ನಂತರ ಕಾರ್ಯಕ್ರಮ. ಪ್ರತಿಯೊಂದು ಯಶಸ್ಸಿಗೂ ಶಾಂತಿ ಅಗತ್ಯವಿದೆ ಮತ್ತು ಗುಣಮಟ್ಟದ ಅಗತ್ಯವೂ ಇದೆ. ಇದು ಶಾಂತಿ ಮಸಾಲೆಲಲ್ಲದೆ ಇನ್ನೆಲ್ಲೂ ಸಿಗಲಾರದು. ಶಾಂತಿ ಪಾನ್ ಮಸಾಲ ಯಶಸ್ವಿಯಾಗುವುದಕ್ಕೆ ಶಾಂತಿ. GRS ಎಂದರೆ ಮೋಜು ಮಸ್ತು. GRS ಎಂದರೆ ಫ್ಯಾಂಟಸಿ. GRS ಫ್ಯಾಂಟಸಿ ಪಾರ್ಕ್, ಮೈಸೂರು. ಭಾರತಿ, ಚಹಾ ಜೊತೆ ಬಜ್ಜಿನಾದ್ರೂ ಕೊಡ್ಬೇಕಿತ್ತಲ್ವಾ? ದಿನವಿಡೀ ಫೋನಿಗೆ ಅಂಟಿಕೊಂಡಿರ್ತಾಳೆ. ನನ್ನ ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿಲ್ಲ. ಇದಕ್ಕಿಂತ ನನ್ನನ್ನು ಮೇಲಕ್ಕೆ ಕರ್ಕೊಂಡ್ ಬಿಡುದೇವ್ರೆ. ನೀಲ್ ಕಮಲ್ ಮ್ಯಾಟ್ರೆಸ್ ಎಲ್ಲಾ ಪ್ರಾಬ್ಲಮ್ ಅನ್ನು ಮಲಗಿಸಿ. GRS ಎಂದರೆ ಮೋಜು ಮಸ್ತು. GRS ಎಂದರೆ ಫ್ಯಾಂಟಸಿ. GRS ಫ್ಯಾಂಟಸಿ ಪಾರ್ಕ್, ಮೈಸೂರು. ಅಸಲಿ ಜೀವನದಲ್ಲಿ ಬರೀ ಧೂಳು, ಮಣ್ಣು, ಪ್ರದೂಷಣೆ ಹಾಗೂ ಅಂಟಂಟು. ಅದಕ್ಕೆ ನನ್ನ ಬಳಿ ಇದೆ ನನ್ನ ಅಮ್ಮನ ಮನೆಮದ್ದು ಆಯುರ್ವೇದಿಕ್ ಸೇಸಾ. ಫ್ರೆಶರ್ಸ್ ಪಾರ್ಟಿಗಾಗಿ ಹೊಸ ಡ್ರೆಸ್, ಹೊಸ ಹೇರ್ ಸ್ಟೈಲ್, ಆದ್ರೆ ಆಕ್ನೆ ಇರುವ ಅದೇ ಹಳೆ ಫೇಸಾ? ನಾಟ್ ಡನ್. ಸಿಂಪಲ್, ಗೆಟ್ ಆಕ್ನಿ ಸ್ಟಾರ್. ಇದರ 3 ಸ್ಟೆಪ್ ಆಕ್ಷನ್ ಬ್ಯಾಕ್ಟೀರಿಯಾವನ್ನು ಅಟ್ಯಾಕ್ ಮಾಡುತ್ತೆ, ಆಕ್ನಿಯನ್ನು ಕೊನೆಗಾಣಿಸುತ್ತೆ, ಸ್ಕಿನ್ ಅನ್ನು ತಿಳಿಯಾಗಿಸುತ್ತೆ. ಆಕ್ನಿ ಸ್ಟಾರ್, ಆಕ್ನಿಯ ಸ್ಪೆಷಲಿಸ್ಟ್. ನುಡಿದಂತೆ ನಮ್ಮ ನಡೆ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಭಾಗ್ಯಗಳ ಧಾರೆ ಧಾರೆ, ಧನ್ಯತೆಯ ಭಾವಧಾರೆ. 5ನೇ ವರ್ಷದೆಡೆಗೆ ಭರವಸೆಯ ನಡಿಗೆ, ಭರವಸೆಯ ನಡಿಗೆ. ಜನತೆಗೆ ಕೊಟ್ಟಂತ ವಾಗ್ದಾನಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಿದೆ. ನನ್ನ ಇಚ್ಛೆಗೆ ನಿನ್ನ ಬೆಂಬಲ, ನನ್ನ ದಾರಿಗೆ ನಿನ್ನ ಸವಾರಿ. ನೀರಲು ನಾ ಇರುವೆ, ಗಮ್ಯದತ್ತ ನಮ್ಮ ಪಯಣ. ಕೋಟ್ಯಂತರ ಮನಗಳಲ್ಲಿ ಮನೆ ಮಾಡಿ ಸ್ಪ್ಲೆಂಡರ್ ನೀಡುತ್ತಿದೆ ಮೈಲುಗಳ ಗೆಳೆತನ. ಹೀರೋ ಸ್ಪ್ಲೆಂಡರ್, ಮೈಲುಗಳ ಗೆಳೆತನ. ಗೋಡ್ಯಾಡಿ ಜೊತೆ ವೆಬ್ಸೈಟ್ ಮಾಡಿ ನಿಮ್ಮ ಬಿಸ್ನೆಸ್ ನ ವ್ಯಾಪ್ತಿ ಹೆಚ್ಚಿಸಿ. ಇಂಟರ್ನೆಟ್ ಅನ್ನು ಉಪಯೋಗಿಸಿ. ಗೋಡ್ಯಾಡಿಗೆ ಕರೆ ಮಾಡಿರಿ. ನಾನೊಂದು ಒಳ್ಳೆ ಹೇಳಿದ್ರೆ ಸೂರ್ಯ ಬೆಳಗಿನ ಜೊತೆ ಗಾಳಿಯನ್ನು ಕೊಡುತ್ತೆ ಅಂತ ನಂಬೇಕಾಗತ್ತೆ. ಸೂರ್ಯ ಫ್ಯಾನ್ಸ್, ಗಾಳಿಯ ಹೊಸ ಹೆಸರು ಸೂರ್ಯ ಫ್ಯಾನ್ಸ್. ನನ್ನ ಆಯ್ಕೆ. ಮತ್ತೆ ನಿಮ್ಮದು? ಸೂರ್ಯ. ರೆಂಟ್ ತುಂಬಿಸೋ ಬದಲು EMI ತುಂಬಿಸಿ. ಯಾಕೆಂದ್ರೆ ಸ್ವಂತ ಮನೆ ಎಷ್ಟಂದ್ರು ಸ್ವಂತ ಮನೆ ಅಲ್ವಾ. DHFL ಹೋಮ್ ಲೋನ್ಸ್, ಮನೆ ಅಂಥದ್ದೇ ಲೋನ್. ನಾನು ಭಾವನ ಚಪ್ಲಿ ಕದಿಯೋಕೆ ಹೋಗಿದ್ದೆ, ನೋಡಿದ್ರೆ ಮೊದ್ಲೇ ಕಳು ಆಗಿತ್ತು. ಮತ್ತೆ ನನ್ ಚಪ್ಲಿನೂ ಕಳೆದು ಹೋಯ್ತು. ಯಾವಾಗ ಬೇಕಾದ್ರೂ ಕಳುವಾಗಬಹುದು. ವಿಕೆಸಿ ಪ್ರೈಡ್ ಸಖತ್ ಬಾಳಿಕೆ ಬರುತ್ತೆ. ಆದ್ರೆ ಜೋಪಾನವಾಗಿಡೆ. ವಿಕೆಸಿ ಪ್ರೈಡ್. SSSCT ಸಂಸ್ಥೆಯ ಸಂಸ್ಥಾಪಕರು, ಇಂಗ್ಲಿಷ್ ಮತ್ತು ವ್ಯಕ್ತಿತ್ವ ವಿಕಸನದ ರಾಜ್ಯಮಟ್ಟದ ತರಬೇತುದಾರ ಶ್ರೀ ಕೋಟ್ರೇಶ್ ರವರು 2010-11ರಲ್ಲಿ ಪ್ರಾರಂಭವಾದ SCSPU ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಕಾಲೇಜಿನ ಪ್ರಸ್ತುತ ವರ್ಷದಿಂದ ತಮ್ಮ ಸಹಯೋಗದಲ್ಲಿ ನಡೆಸುತ್ತಿದ್ದಾರೆ. 2017-18ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಅನುಭವಿ ಶಿಕ್ಷಕರಿಂದ ಬೋಧನೆ, ಸುಸಜ್ಜಿತ ಪ್ರಯೋಗಾಲಯ ಮತ್ತು ಹೈಟೆಕ್ ಸ್ಮಾರ್ಟ್ ಕ್ಲಾಸ್ ರೂಮ್ ಅಳವಡಿಕೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SSSCT ರವರ SCSPUC ಕಾಲೇಜ್, ಸಪ್ತಾಪುರ, ಧಾರವಾಡ. 0836277777. ಹಾಯ್ ಫ್ರೆಂಡ್ಸ್, ಪಾರ್ಟಿ ಜೋರ? ಗಾಡಿ ಯಾರು ಓಡಿಸ್ತೀರಾ? ಓನ್ಲಿ 90 ಬಾಸ್. ಫುಲ್ ಕೆಪಾಸಿಟಿ. ನಾನು ಫುಲ್ ಸ್ಟಡಿ. ಸ್ನೇಹಿತರೆ, ಸಂಚಾರ ನಿಯಮಗಳನ್ನು ಪಾಲಿಸಿ, ಅಪಘಾತ ತಪ್ಪಿಸಿ. ನಿಮ್ಮ ಸುರಕ್ಷೆ ನಿಮ್ಮ ಕುಟುಂಬದ ಶ್ರೀರಕ್ಷೆ. ನಂಬಿಕೆ ಫಸ್ಟ್ ಕ್ಲಾಸ್ ಸದಾ ಉತ್ತಮ ಇಳುವರಿ ನೀಡಿದೆ. ನಂಬಿಕೆ ನಂಬಿಕೆ ನಂಬಿಕೆ. ನಿಮಗೆ ನಿಮ್ಮ ಬೆಳೆಯಿಂದ ಶ್ರೇಷ್ಠವಾದದ್ದೇ ಬೇಕಾದಲ್ಲಿ ಫಸ್ಟ್ ಕ್ಲಾಸ್ ಅನ್ನೇ ಕಣ್ಮುಚ್ಚಿಕೊಂಡು ಕೊಳ್ಳಿರಿ. மூணு ஆண்டு தான் நான் கர்நாடகத்தில் இருந்தேன். 44 ஆண்டுகள் தமிழ் ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗಣಸಿ ಸದಾನಂದ ಸ್ವಾಮಿ ಅವರೇ,
ನಾನು ಅದೇ ಪ್ರಶ್ನೆಯನ್ನ ತಮಗೆ ಕೇಳ್ತೀನಿ. ಈಗ ಉದಾಹರಣೆಗೆ ತಾವು ತಮ್ಮ ಭಾಷೆ ಯಾವ್ದೋ ನನಗೆ ಗೊತ್ತಿಲ್ಲ. ಕನ್ನಡದವರು, ನಾವು ನೀವು ಕನ್ನಡದವರೇ, ಎರಡು ಮಾತಿಲ್ಲ. ಹಾಸನ ಡಿಸ್ಟಿಕ್ ಗಂಡಸಿ. ಗಂಡಸಿ. ಈಗ ನೀವು ಬೇರೆ ಬೇರೆ ರಾಜ್ಯದವ್ರು ಎಂತ ಇಟ್ಕೊಳ್ಳಿ, ಇಲ್ಲಿ ಬದುಕು ಕಂಡುಕೊಂಡ ಮೇಲೆ ರಮೇಶ್ ಗೌಡ್ರಂತ ಯಾರಾದ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಬಂದ್ಬಿಟ್ಟು ಹೇಳ್ರಿ ಕಾವೇರಿ ಹೋರಾಟ ನಡೀತಾ ಇದೆ, ನೀವು ಎಲ್ಲಿ ಅವರು, ನೀವು ಕನ್ನಡಿಗರ ಹೌದಾ ಅಲ್ವಾ ಅಂದ್ರೆ ನೀವೇನ್ ಹೇಳ್ತೀರಿ? ನೋಡಿ, ನಾವು ಎಲ್ಲಿರ್ತೀವಿ ಅಲ್ಲಿ ಅಂತ ಇವರೇ ಹೇಳಿ ಎಷ್ಟೋ ಹೋರಾಟಗಾರರು ಹೇಳಿದ್ದಾರೆ ಅಲ್ವಾ. ನೀವು ಕರ್ನಾಟಕದಲ್ಲಿ ನೀರು ಕುಡಿತೀರಾ, ಕರ್ನಾಟಕದಲ್ಲಿ ಊಟ ಮಾಡ್ತೀರಾ, ನೀವು ಇಲ್ಲಿಗೋಸ್ಕರ ಜೊತೆಲಿರ್ಬೇಕು ನಮ್ ಜೊತೆ ಅಂತ ಹೇಳ್ತಾರೆ. ಅವರು ಹುಟ್ಟು ಬೆಳೆದಿದ್ದು ಇಲ್ಲೇ, ಅಲ್ಲಿ ಹೋಗಿದ್ದಾರೆ. ಇವತ್ತಿನ ದಿನದಲ್ಲಿ ರಾಜಕೀಯ ಪ್ರವೇಶ ಅಲ್ಲಿಗೆ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಒಂದು ಸೂಕ್ಷ್ಮತೆ ಕೊಟ್ಟಿದ್ದಾರೆ. ಯಾಕೆ ಅವ್ರು ಡಿಫ್ರೆಂಟ್ ರಾಜಕೀಯ ಮಾಡಬಾರ್ದು? ಜಯಲಲಿತಾ ಅವರ ಹಾದಿನೇ ಯಾಕೆ ತುಳಿಬೇಕು ಅಂತ? ಪೋಯಸ್ ಗಾರ್ಡನ್ ಪಕ್ಕ ಇದೀನಿ ಅಂತ ಅವ್ರು ಮಾಡ್ದಂಗೆ ಇವರು ಮಾಡ್ಬೇಕಾ? ಜಯಲಲಿತಾ ಅವರು ಬದುಕಿರೋವರೆಗೂ, ಕೊನೆ ಉಸಿರಿರೋವರೆಗೂ ಕರ್ನಾಟಕವನ್ನ ದ್ವೇಷಿಸಿ 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 ತಾನು ತಮಿಳಿಗರ ಪರ ಅಂತ ಸಾಬೀತ್ ಮಾಡ್ತಾನೆ ಕೊನೆ ಉಸಿರು ಹೇಳಿದ್ರು. ರಜನಿಕಾಂತ್ ಅವರು ಕೂಡ ಅದೇ ಹಾದಿ ಹಿಡಿತಿದಾರ ಅನ್ನುವಂತ ಸಣ್ಣ ಅನುಮಾನ. ಖಂಡಿತ ಯಾವುದೇ ತರದ ಅನುಮಾನ ಇಟ್ಕೊಂಡ್ಬೇಡಿ. ಅವರು ಅಪ್ಪಟ ಕನ್ನಡಿಗರ ಅಭಿಮಾನಿನೇ, ರಾಜ್ಕುಮಾರ್ ಅಭಿಮಾನಿಯವರ. ಇವತ್ತು ಕೂಡ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ರಮೇಶ್ ಗೌಡ್ರೆ. ರಾಜ್ಕುಮಾರ್ ಅವರು ಆ ವೀರಪ್ಪನ ಅಪಹರಣ ಮಾಡಿದಾಗ ಏಕೈಕ ವ್ಯಕ್ತಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಾನು ಕಾಡಿಗೆ ಪ್ರವೇಶ ಮಾಡಿ ಹೋಗ್ತೀನಿ ಅಂತ ಹೇಳಿದರು. ಇನ್ಯಾರು ಹೋಗಿದ್ರ? ಹೋಗ್ತೀನಿ ಅಂತ ಅಂದ್ರ ಮತ್ತೆ ಮೇಡಮ್ ಅವರು. ಯಾಕೆಂದ್ರೆ ನಾನು ಎರಡು ಪ್ರಕರಣ ನೀರಿನ ವಿಚಾರದಲ್ಲಿ ನಡ್ಕೊಂಡಂತ ರೀತಿ ಒಬ್ಬ ಕಲಾವಿದರಾಗಿ ಬೆಂಗಳೂರಿಗೆ ಯಾಕೆ ಬರ್ಬೇಕ್ರಿ? ಅಲ್ಲಿ ಜನ ಅವ್ರನ್ನ ಸಾಕಿದ್ದಾರೆ, ಅಲ್ಲಿ ಅವರು ಕಟ್ಕೊಂಡಿದ್ದಾರೆ. ಯಾಕೆ ಅಷ್ಟು ಸಿನಿಮಾಗಳನ್ನ ಮೆರೆಸ್ಬೇಕಾದ ಕರ್ತವ್ಯ ತಪ್ಪದು. ಈಗ ಕಟ್ಟಪ್ಪ ಹಂಗಂದ ಬಾಹುಬಲಿ ರಿಲೀಸ್ ಆಗ್ಬಾರ್ದು ಅಂತ ನೀವೆಲ್ಲ ಅಷ್ಟು ಸ್ಟ್ರೈಕ್ ಮಾಡಿದ್ರ? ಹೈಯೆಸ್ಟ್ ಕಲೆಕ್ಷನ್ ಎಲ್ಲ ಆಯ್ತು. ನಂತರದಲ್ಲಿ ಏನಾಯ್ತು ಹೇಳಿ ಸರ್. ನಮ್ದು ಡಬಲ್ ಸ್ಟ್ಯಾಂಡರ್ಡ್ ಬಿಡಿ ಸರ್. ನಮ್ದು ಕಟ್ಟಪ್ಪನ ವಿರುದ್ಧ ಕಟ್ಟಪ್ಪನ ಹೇಳಿಕೆ ವಿರುದ್ಧ ಇತ್ತೆ ಹೊರತು ಬಾಹುಬಲಿ ವಿರುದ್ಧ ಇರ್ಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನ ನೀವು ಬಾಹುಬಲಿ ವಿಚಾರದಲ್ಲಿ ಕಟ್ಟಪ್ಪ ಒಂದು ಪಾತ್ರಧಾರಿಯಾಗಿದ್ದು ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದ, ಅದ್ರ ಬಗ್ಗೆ ಸರ್. ಈಗ ಮೊನ್ನೆ ಪ್ರಕಾಶ್ ರೈ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ತಮಿಳುನಾಡಿನ ರೈತರ ಪರವಾಗಿ ಅವರು ಹೋರಾಟ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಹೋಗಿ ಅವರಿಗೆ ಸಪೋರ್ಟ್ ಮಾಡಿದಂತಹ ವಿಚಾರದಲ್ಲೂ ಕೂಡ ಒಂದ್ ಸ್ವಲ್ಪ ಇಲ್ಲಿ ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಪ್ರತಿಭಟನೆಗಳು ನಡೆಯುತ್ತೆ. ಕಲಾವಿದರಾಗಿ ಯಾವುದೇ ಭಾಷೆಯ ಹಂಗಿಲ್ಲ ಅಂತ ಅನ್ನೋರು ನಮ್ಮನ್ನ ಯಾಕೆ ಸಪೋರ್ಟ್ ಮಾಡಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂತು. ಮತ್ತು ಈ ತರದ ಪ್ರಕರಣಗಳು ಇನ್ನು ಕರ್ನಾಟಕದಲ್ಲಿರುವಂತಹ ಹಲವಾರು ನಟರುಗಳು ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಜನರನ್ನ ನಿಲ್ಲಿಸೋದಾಗ್ಲಿ, ಅಲ್ಲಿನವರು ನಮ್ಮನ್ನ ನಿಲ್ಲಿಸೋದು, ಇಂತಹ ಸಂದರ್ಭದಲ್ಲಿ ಈ ತರ ಬಹುಭಾಷಾ ನಟರು ಯಾರು ಇರ್ತಾರೆ ಅವ್ರಿಗೆ ಒಂದು ಸಪರೇಟ್ ಆದಂತಹ ಪಾತ್ರ ಇರುತ್ತೆ ಅಂತ ತಮಗನ್ಸುತ್ತಾ? ಸಪರೇಟ್ ಪಾತ್ರ ಇರುತ್ತಾ? ಇಲ್ರಿ, ಆ ಥರದ್ದೇನಿರಲ್ಲ. ನಿಮ್ಗೆ ಇಲ್ಲಿ ನಮ್ಮ ಸರೋಜಿನಿ ಮಹಿಷಿ ವರದಿಯಲ್ಲಿ ಒಂದು ಸಾಲಿದೆ, ಏನಂತಂದ್ರೆ ಯಾರು ಕನ್ನಡಿಗರು ಅಂತ ಡೆಫಿನೇಷನ್ ಮಾಡಿದ್ದಾರೆ ಅವರು. 15 ವರ್ಷ ಮೇಲ್ಪಟ್ಟು ಕರ್ನಾಟಕದಲ್ಲಿ ಯಾರು ಇರ್ತಾರೋ ಅವ್ರು ಕನ್ನಡಿಗರು. ಅದನ್ನ ನೀವು ಎಲ್ಲಿಗೆ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ, ಯಾವ ದೇಶ, ಯಾವ ಪ್ರಪಂಚದ ಯಾವ ಭಾಗಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ವಿಚಾರದಲ್ಲಿ ನೀವು ರಜನಿಕಾಂತ್ ಅವ್ರಿಗೂ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಇದು 35 ವರ್ಷಗಳಿಂದ ಸರೋಜಿನಿ ಮಹೇಶ್ವರ್ ವರದಿ ಕೊಟ್ಟಿರತಕ್ಕಂಥದ್ದು. ಅದು ಇವತ್ತು ಕರ್ನಾಟಕದ ಕ್ಯಾಬಿನೆಟ್ ಮುಂದಿದೆ. 15 ವರ್ಷ ಮೇಲ್ಪಟ್ಟು ಯಾರ್ಯಾರು ಇಲ್ಲಿ ಇರ್ತಾರೋ ಅವರು ಕನ್ನಡಿಗರೇ. ಹಂಗಾಗಿ ನೀವು ರಜನಿಕಾಂತ್ ಹಿಡ್ಕೊಂಡು ಹಿಂಗಿ ಗಮ್ ಗಮ್ ನಾನು ಹೇಳ್ತೀನಿ ಕೇಳಿ. ಒಂದು, ನಾವು ಕನ್ನಡಿಗರಾದವರು, ನೀವು ಒಬ್ಬ ರಜನಿಕಾಂತ್ ಅವರನ್ನ ಭಾವನಾತ್ಮಕವಾಗಿ ಯಾವ ರೀತಿ ನೋಡಿದ್ದೀರಿ ನೀವು? ಯಾವ ರೀತಿ ನೋಡಿದ್ದೀರಿ? ಅಲ್ಲ, ನೀವು ಯಾವ ರೀತಿ ನೋಡಿದ್ದೀರಿ ಹೇಳ್ರಿ ನೀವು. ಒಂದು ತಮಿಳು ಸಿನಿಮಾ ನೋಡಿ ಇವತ್ತು ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ನಾವು ಇವತ್ತು ಮಾತಾಡ್ತಿದ್ವಿ. ಅವ್ರದ್ದು ಅದೇ ಹಿಂದೆ ಏನಾಗಿತ್ತು? ಯಾಕೆ ನಾವು ತಮಿಳ್ ಸಿನಿಮಾಗಳನ್ನ ನೋಡಲ್ವಾ? ನಮ್ ಕನ್ನಡಿಗರ ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರಿಗೆ. ಅವರ ಸಿನಿಮಾಗಳಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ನೀವ್ ಹೇಳ್ಬಿಡಿ. ಕಾಂಟ್ರಿಬ್ಯೂಷನ್ ಅಲ್ಲ, ಕಾಂಟ್ರಿಬ್ಯೂಷನ್ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಬೇರೆ. ಪ್ರಶ್ನೆ ಮಾಡ್ಬೇಕಾದಾಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ವಾ ಸರ್? ಹೌದು, ಏನ್ ಮಾಡಿದಿರಿ ರಜನಿಕಾಂತ್? ಏನ್ ಮಾಡಿದಿರಿ?
Director sir. ಸಿನಿಮಾ ದುಡ್ಡನ್ನ ಇಲ್ಲಿ ತಗೊಂಡೋಗಿ ಹೊತ್ಕೊಂಡೋಗಿ ಕೊಟ್ಟಿದೀವಿ ಅರೆ. ಇನ್ನೇನ್ ಕೊಡ್ಬೇಕಾಗಿತ್ತು Director ಅಲ್ಲ, sir. ಇಲ್ಲ, ಇನ್ನೇನಾದ್ರು ಮುಂದೆ ಕೊಡ್ಬೇಕಾಗಿತ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದೀವಿ ಹೇಳಿ ಸರ್? ಯಾಕೆ ಮಾಡ್ತಾ ಇದೀವಿ? ರಜನಿಕಾಂತ್ ಅವರ ಮೇಲೆ ಇರುವಂತಹ ಪ್ರೀತಿ ಮತ್ತು ಅವರು ನಮ್ಮವರು ಅನ್ನುವಂತಹ ಆ ನಮ್ಮತನ, ಆ ನಮ್ಮತನಕ್ಕೆ ಎಲ್ಲೋ ನೋವಾಗಿದೆ ಅನ್ನೋ ಕಾರಣಕ್ಕೆ ತಾನೇ ಮಾತಾಡ್ತಾ ಇರೋದು. ಒಂದ್ ನಿಮಿಷ ಸರ್, ನಿಮ್ಗೆ ಯಾವ ಭಾವನೆ ಬೇಕು? ನಿಮ್ಗೆ ಇದು ಭಾವನೆ ಅಲ್ವಾ? ಇದು ಭಾವನೆ ಅಲ್ವಾ ಸರ್ ನಿಮ್ಗೆ? ಈಗ ಅವರಿಗೆ ನಮ್ದು ಭಾವನೆ ಅಲ್ವಾ? ತಮಿಳಿಗರದ್ದು ಮಾತ್ರ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈಗ ಅವ್ರಿಗೆ 67 ವರ್ಷ, 43 ವರ್ಷದ ಹಿಂದೆ ನೀವು ಯಾವ ರೀತಿ ಅವ್ರ ಜೊತೆ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ರಿ? ವೃತ್ತಿ ಜೀವನದಲ್ಲಿ ಅವರು ಇಲ್ಲಿ ಪಾಸ್ ಆಗ್ಲಿಲ್ಲ, ಅಲ್ಲಿ ಪಾಸ್ ಆದ್ಮೇಲೆ ಅಂದ ಮಾತ್ರಕ್ಕೆ ನೀವು ನಿಮ್ಮ ಪ್ರಕಾರ ನಾವು ಅವ್ರ ಮೇಲೆ ಪ್ರೀತಿ ಇಟ್ಕೋಬಾರ್ದು ಅಂತ ಇಟ್ಕೋಬಾರ್ದಲ್ರಿ, ಇಟ್ಕೊಂಡಿದ್ದೀರಿ. ಬಟ್ ನೀವು ಹಿಂದೆ 43 ವರ್ಷದ ಹಿಂದೆ ಯಾವ ಮಾನದಂಡದ ಮೇಲೆ ಅಳಿತಾ ಇದ್ದೀರಿ ಅಂತ. ಮಾನದಂಡ ಅಲ್ಲ, ನಿಮಗೆ ಕೇಳುವ ಹಕ್ಕು ಯಾವಾಗ ಬರುತ್ತೆ? ಕೇಳುವ ಹಕ್ಕು ಯಾವಾಗ ಬರುತ್ತೆ ಹೇಳ್ರಿ ನೋಡೋಣ. ನಾವು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಾಗ, ನಾವು ಅವ್ರನ್ನ ಕನ್ನಡಿಗರ ಅವರ ತಮಿಳು ನಟನಾಗಿ ನೀವು ಅಕ್ಸೆಪ್ಟ್ ಮಾಡಿದ್ದೀರಿ, ಕನ್ನಡ ನಟನಾಗಿ ನೀವು ಅಕ್ಸೆಪ್ಟ್ ಮಾಡಿದ್ರೆ ಕನ್ನಡಿಗನಾಗಿ ಸಾಧನೆ ಮಾಡಿದ್ದಾರೆ ಅಂತ. ನೀವು ಕನ್ನಡ ನಟನಾಗಿ ರಜನಿಕಾಂತ್ ಅವ್ರನ್ನ ನೀವು ಒಪ್ಕೊಂಡಿದ್ದೆ ಆಗಿದ್ರೆ ಕನ್ನಡಿಗರು, ಆವಾಗ ನಾನು ಹೇಳಿ ಹಾಗಾದ್ರೆ ನೀವು ಹಿಂಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ನೀವು ಪರಭಾಷೆಗಳ ಚಿತ್ರಗಳನ್ನ ರಿಲೀಸ್ ಅದು ಬೇರೆ ಸಪರೇಟ್ ಇಶ್ಯೂ. ಅದು ಆ ಇಶ್ಯೂ ತರಲೇಬೇಡ್ರಿ, ವಿಷಯಾಂತರ ಆಗುತ್ತೆ. ಪರಭಾಷಾ ನಟನಾದ್ರೂ ಕೂಡ ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಅವ್ರೊಬ್ಬರನ್ನೇ ಅಲ್ರಿ, ಎಲ್ಲರನ್ನೂ ನೋಡಿದ್ದೀವಿ. ಅಮಿತಾಬ್ ಬಚ್ಚನ್ ಫ್ಯಾನ್ಸ್ ಇದ್ದಾರೆ, ಶಾರುಖ್ ಖಾನ್ ಫ್ಯಾನ್ಸ್ ಇದ್ದಾರೆ. ಇವತ್ತು ನಾವು ಬಾಹುಬಲಿ ಪ್ರಶ್ನೆ ಮಾಡ್ತೀರಿ. ಇವತ್ತು ಬಾಹುಬಲಿಗೆ ಪ್ರಭಾಸ್, ರಾಜಮೌಳಿ ಅವರಿಗೆ ನಾವು ಪ್ರೀತಿಸ್ತೀವಿ ಪ್ರಶ್ನೆ ಮಾಡ್ತೀವಿ. ನೀವು ಕನ್ನಡಿಗರು ಅಂತ ಇಟ್ಕೊಳ್ಳಿಲ್ಲ ಅನ್ನೋದಾದ್ರೆ ಸರ್, ಈಗ ರಜನಿಕಾಂತ್ ಅವರ ಹೊಟ್ಟೆಪಾಡು ಅಥವಾ ಅವರ ರಾಜಕೀಯ, ಅವರ ಸಂದರ್ಭ ಪರಿಸ್ಥಿತಿಗಳು ಏನೇ ಆಗಿರ್ಬೋದು ಸರ್, ತಾವು ಇಂತಹ ಸಂದರ್ಭಗಳು, ಸೂಕ್ಷ್ಮ ವಿಚಾರಗಳು, ಯಾಕಂದ್ರೆ ತಮಿಳುನಾಡಿನಷ್ಟೇ ಕರ್ನಾಟಕದಲ್ಲೂ ಕೂಡ ಅವರಿಗೆ ಪ್ರೀತಿ ಇದೆ. ಯಾಕಂದ್ರೆ ಅವ್ರು ಮಾಡಿರುವಂತಹ ಸಾಧನೆಗೆ ಜನ ಅವ್ರು ಕೊಡ್ತಾ ಇರುವಂತಹ ಅಭಿಮಾನ. ಈ ರೀತಿ ಹೇಳಿಕೆಗಳು ಮಾತಾಡಿಲ್ಲ. ದಯವಿಟ್ಟು ನೀವು ಅದನ್ನು ವಾಪಸ್ ಮಾಡ್ಕೊಳ್ಳಿ. ಕನ್ನಡಿಗರ ಬಗ್ಗೆ ಅವ್ರು ದೂಷಿಸಿಲ್ಲ, ಅವ್ರು ಏನೂ ಮಾತಾಡ್ಲಿಲ್ಲ. ನನ್ನ ಆಯ್ಕೆ ತಮಿಳಿಗ, ತಪ್ಪೇನಿದೆ ಅದರಲ್ಲಿ? ತಪ್ಪಿಲ್ಲ. ಹಾಗಾಗಿ ನಿಮ್ಗೆ ಕ್ಲಿಯರ್ ಆಗಿ ಹುಟ್ಟು ಆಕಸ್ಮಿಕ ಬೆಳವಣಿಗೆ ನಾನು ಪ್ರಜ್ಞಾಪೂರ್ವಕವಾಗಿದ್ದಾಗ ಯಾರು ಮರೆಯಲ್ಲ ಬಿಡಿ ಸರ್. ಮರ್ತಿಲ್ಲ ಅವರು. ಅದಕ್ಕೆ ಹೇಳಿದ್ದು ನಾನು ಆಕಸ್ಮಿಕ ಅಂತಂದ್ರೆ ಮರ್ತು ಅದು ಮುಗ್ದೇ ಹೋಯ್ತು, ಅವ್ರು ಮರ್ತು ಕುತ್ಕೊಂಡಿದ್ರು ಅಷ್ಟೇ ಹೇಳ್ಬೇಕು. ಅವರು 23 ವರ್ಷ ನೀವೊಬ್ಬ ಸದಾಭಿರುಚಿ ನಿರ್ಮಾಪಕರು, ಹೇಳ್ತೀನಿ ಕೇಳಿ. ಈಗ ರಜನಿಕಾಂತ್ ಅವರು ಈ ನಾಡಲ್ಲಿ ಸಿನಿಮಾ ಹಣ ಎಲ್ಲ ತಗೊಂಡೋಗಿಲ್ಲ. ಯಾಕಿಲ್ಲ? ಕೋಟಿ ಹಣ ಕಳ್ಕೊಂಡೋಗವ್ರೆ. ಅವ್ರು ಹೇಳ್ಬೋದಾಗಿತ್ತು. ಸರ್, ಒಂದಂತೂ ಅರ್ಥ ಆಯ್ತು ನಮ್ ಡೈರೆಕ್ಟರ್ ಸರ್ ಹೇಳಿರೋದ್ರಿಂದ. ನಮಗೆ ರಜನಿಕಾಂತ್ ಅವ್ರ ಬಗ್ಗೆ ಮಾತಾಡಕ್ ಹಕ್ಕಿಲ್ಲ ಕನ್ನಡಿಗರಿಗೆ, ಬಿಕಾಸ್ ನಾವು ಅವ್ರನ್ನ ಬೆಳೆಸಿಲ್ಲ. ಭಾವನೆಗಳಿಲ್ಲ ಅವ್ರ ಮೇಲೆ. ಯಾಕೆ ನೀವು ಬೆಳೆಸಿದ್ರಾ? ಇಲ್ವಲ್ಲ, ತಮಿಳಿಗರು ಬೆಳೆಸಿದ್ದಾರೆ. ನೀವ್ಯಾಕೆ ಅವ್ರ ಬಗ್ಗೆ ಕನ್ನಡದ ಒಬ್ಬ ರಜನಿಕಾಂತ್ ತಮಿಳು ಸಿನಿಮಾದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನುವಂತ ಒಂದು ಸಾಧನೆಗೆ ಮೆಚ್ಚಿ ನಾವು ಅವ್ರ ಫ್ಯಾನ್ ಆಗಿದ್ದೀವಿ. ಬೇಡ ಅನ್ನೋರು ನೀವ್ಯಾರು? ನಮ್ಮ ಭಾವನೆಗಳಿಂದ ಪ್ರಶ್ನೆ ಮಾಡೋಕ್ ನೀವ್ಯಾರು? ನೀವು ತಮಿಳು ನಟನನ್ನ ತಮಿಳು ನಟ ಅಂತ ನೀವ್ ಯಾಕೆ ಹೇಳ್ತೀರಿ? ಯಾಕೆ ಕನ್ನಡದಲ್ಲಿ ಆಕ್ಟ್ ಮಾಡಿಲ್ವಾ? ಯಾಕೆ ನೋಡಿಲ್ವಾ? ನೀವು ನೋಡಿಲ್ವಾ? ನೀವು ಕಲಾವಿದರನ್ನ ಅವಮಾನ ಮಾಡ್ತಾ ಇದ್ದೀರಾ. ಚಿತ್ರ ಗೆದ್ದರೆ ಮಾತ್ರ ಕಲಾವಿದರು, ಚಿತ್ರ ಸೋತ್ರೆ ಅವರು ಕಲಾವಿದರಲ್ಲ ಅಂತ ಇಂಡೈರೆಕ್ಟ್ ಮೆಸೇಜ್ ಕೊಡ್ತಾ ಇದ್ದೀರಾ. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರತಿಯೊಂದು ಯಶಸ್ಸಿಗೂ ಶಾಂತಿ ಅಗತ್ಯವಿದೆ ಮತ್ತು ಗುಣಮಟ್ಟದ ಅಗತ್ಯವೂ ಇದೆ. ಇದು ಶಾಂತಿ ಮಸಾಲೆಲಲ್ಲದೆ ಇನ್ನೆಲ್ಲೂ ಸಿಗಲಾರದು. ಶಾಂತಿ ಪಾನ್ ಮಸಾಲ ಯಶಸ್ವಿಯಾಗುವುದಕ್ಕೆ ಶಾಂತಿ ತುಂಬಾ ಹೈ ಇದೆ. ಇವರಿಗೆ ಹೃದಯಾಘಾತ ಆಗಿದೆಯಾ? ಹೃದಯಾಘಾತ ಅಲ್ಲ, ಬಿಲ್ನ ಆಘಾತ ಆಗಿದೆ. ನಿಮ್ಗೆ ಬರುವ ಬಿಲ್ನ ಆಘಾತದಿಂದ ಕಾಪಾಡಿಕೊಳ್ಳಿ. ತನ್ನಿ ಹೊಸ ಇಂಟೆಕ್ಸ್ ಸೂಪರ್ ಸೇವರ್ ಇನ್ವರ್ಟರ್ ಎಸಿ. ಇದು 30% ವಿದ್ಯುತ್ ಉಳಿಸುತ್ತದೆ. ಇಂಟೆಕ್ಸ್
ಸೊ ಇವತ್ತಿನ ನೆಪ ಏನು? ಬೇಬಿ ಆಫೀಸ್ ನಲ್ಲಿ ಅಕಸ್ಮಾತ್ ಪಾರ್ಟಿಯ ಪ್ಲಾನ್ ಮಾಡಿದ್ರು. ನಿನ್ ಲೈಫ್ ನಲ್ಲಿ ಎಲ್ಲವೋ ಅಕಸ್ಮಾತ್ ಆಗೋದು. ಅಕಸ್ಮಾತ್ ನನ್ನ ಅಮ್ಮ ಬರ್ತಾರೆ. ಒಂದ್ ನಿಮಿಷ, ಈಗ ನನ್ನ ಅಮ್ಮನ ಮಾತು ಯಾಕೆ ಬಂತು? ನಿನ್ನ ಮುದ್ದಿನ ಅಮ್ಮನ ಮಾತು ಯಾಕೆ ಬಂತು? ನಾನು ನಿನ್ನ ಅಪ್ಪನ ಬಗ್ಗೆ ಮಾತಾಡ್ದೆ. ಇಲ್ಲಿ ನೋಡು, ನನ್ನ family ನಿನ್ನ family ಆಗಲ್ಲ. ನೀಲ್ ಕಮಲ್ ಮ್ಯಾಟ್ರೆಸ್ ಎಲ್ಲಾ ಪ್ರಾಬ್ಲಮ್ ಅನ್ನು ಮಲಗಿಸಿ. GRS ಎಂದರೆ ಮೋಜು ಮಸ್ತ್. GRS ಎಂದರೆ ಫ್ಯಾಂಟಸಿ. GRS ಫ್ಯಾಂಟಸಿ ಪಾರ್ಕ್, ಮೈಸೂರು. ಏನ್ ಮಾಡ್ತಿದೀಯಾ? ಟಿಕೆಟ್ ಬುಕ್ ಮಾಡ್ತಿದ್ದೀನಿ. ಓ, ಎಲ್ಲೋಗ್ತಿದೀಯಾ? ರಜೆಯಲ್ಲಿ ದಿಬ್ರುಗಢ್ಗೆ ಹೋಗ್ತಿದ್ದೀನಿ. ನೈಸ್. ಯಾರಿದ್ದಾರೆ ಅಲ್ಲಿ? ಯಾರೂ ಇಲ್ಲ. ಮತ್ತೆ ಯಾಕೆ ಹೋಗ್ತಿದೀಯಾ? ಅರೆ, ಆ 811 ನಲ್ಲಿ ಒಳ್ಳೆ ಬೆಲೆಗೆ ಟಿಕೆಟ್ ಸಿಗ್ತಾ ಇತ್ತು, ಹಾಗೆ ತಗೊಂಡ್ಬಿಟ್ಟೆ. ಒಳ್ಳೆ ರೇಟ್ಗಳಲ್ಲಿ ಏರ್ಲೈನ್ ಟಿಕೆಟ್ಗಳು 811 ನಲ್ಲಿ. ಶಾಪ್, ಪೇ, ಬ್ಯಾಂಕ್, ಲಿವ್. ಕೋಟ್ಯಾಂತರ ಜನರ ಭರವಸೆ ಮೈಕ್ರೋಟೆಕ್. ಇದು ಬೆಳಕು ನೀಡಿದೆ ನಿಮ್ಮ ಜಗತ್ತಿಗೆ, ಎಲ್ಲವನ್ನು ನಡೆಸಿದೆ ನಿಶ್ಚಿಂತೆಯಿಂದ. ಈಗ ಮೈಕ್ರೋಟೆಕ್ ಸೋಲಾರ್ ಪ್ರಾಡಕ್ಟ್ಸ್ ನಿಂದ ನಿಮ್ಮ ಜೀವನದಲ್ಲಿ ತುಂಬುತ್ತಿದೆ ಹೊಸ ಬಣ್ಣ ಮತ್ತು LED ಲೈಟಿಂಗ್ ನಿಂದ ವಿದ್ಯುತ್ ಉಳಿತಾಯ ಮಾಡಿ ನಿಮ್ಮ ಜಗತ್ತಿನಲ್ಲಿ ಬೆಳಕು ಮೂಡಿಸುತ್ತದೆ. ಮೈಕ್ರೋಟೆಕ್, ಕ್ರಿಯೇಟಿಂಗ್ ಟೆಕ್ನಾಲಜೀಸ್ ಫಾರ್ ಎ ಬೆಟರ್ ಟುಮಾರೋ. ನುಡಿದಂತೆ ನಮ್ಮ ನಡೆ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಭಾಗ್ಯಗಳ ಧಾರೆ ಧಾರೆ, ಧನ್ಯತೆಯ ಭಾವಧಾರೆ. 5ನೇ ವರ್ಷದೆಡೆಗೆ ಭರವಸೆಯ ನಡಿಗೆ, ಭರವಸೆಯ ನಡಿಗೆ. ನಾವು ಜನತೆಗೆ ಏನು ಭರವಸೆಗಳು ಕೊಟ್ಟಿದ್ದೋ ಅದರಂತೆ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ನುಡಿದಂತೆ ನಡೀತಾ ಇದ್ದೇವೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳೇ ಅವಕ್ಕೆ ಸಾಕ್ಷಿ. ಅಮ್ಮನಿಂದ ನನಗೆ ಬಳುವಳಿಯಾಗಿ ಬಂದಿದ್ದನ್ನು ನನ್ನ ಮಗಳಿಗೂ ನೀಡಿದ್ದೀನಿ. ಸೇಸಾ, ನನ್ನ ಹೇರ್ ಸ್ಪೆಷಲಿಸ್ಟ್. ಸೇಸಾ ಸೇಸಾ. i6 TMT ನಲ್ಲಿ ಡಬಲ್ ಪವರ್, ಇಂಡಿಯಾಸ್ ಫಸ್ಟ್ FE600 ಗ್ರೇಡ್ ಸ್ಟೀಲ್, ಅಧಿಕ ಶಕ್ತಿ, ರಿಬ್ ಆನ್ ರಿಬ್ ಟೆಕ್ನಾಲಜಿ, ಅಧಿಕ ಬಾಂಡಿಂಗ್. i6 TMT, the double power star. i6, the double power star TMT. Presenting the all-new Accent, the stylish family sedan. ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಅತ್ತೂರ್ ಲೇಔಟ್, ಯಲಹಂಕ. Admission open for state and CBSE syllabus, pre-nursery to 10th standard. Highly qualified faculty, well-equipped smart classes, labs and sports playground. Our knowledge partner, ACT Edupedia. Contact immediately. ನನ್ನ ಶ್ರೀಮತಿ ಕಳೆದ 8 ವರ್ಷಗಳಿಂದ ಮಂಡಿ ನೋವು ಅಂತ ತುಂಬಾ ನರಳ್ತಾ ಇದ್ಲು. ಸಾಕಷ್ಟು ಮಾತ್ರೆಗಳು, ಇಂಜೆಕ್ಷನ್ಗಳು ಕೊಟ್ಟು ಆರೋಗ್ಯ ಇನ್ನೂ ಹಾಳಾಯ್ತು. ಕೆಲವರಂತೂ ಮಂಡಿನೇ ಬದಲಾಯಿಸಬೇಕು ಅಂತ ಹೇಳಿದ್ರು. ಡಾಕ್ಟರ್ ಒಂದಿನ ಪಂಕಜ ಕಸ್ತೂರಿ ಆರ್ಥೋ ಹರ್ಬ್ ನ ದಿನಾಗ್ಲೂ ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ರು. ಒಂದೇ ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತು. ಪಂಕಜ ಕಸ್ತೂರಿ ಆರ್ಥೋ ಹರ್ಬ್ ಟ್ಯಾಬ್ಲೆಟ್ಸ್ ಆನ್ ಆಯಿಲ್. ಇನ್ಮೇಲೆ ನೋವಿಗೆ ಹೇಳಿ ಗುಡ್ ಬೈ. ನಾನೊಂದು ಒಳ್ಳೆ ಹೇಳಿದ್ರೆ ಸೂರ್ಯ ಬೆಳಗಿನ ಜೊತೆ ಗಾಳಿಯನ್ನು ಕುಡಿತೆ ಅಂತ ನಂಬೇಕಾಗತ್ತೆ. ಸೂರ್ಯ ಫ್ಯಾನ್ಸ್, ಗಾಳಿಯ ಹೊಸ ಹೆಸರು. ಸೂರ್ಯ ಫ್ಯಾನ್ಸ್ ನನ್ನ ಆಯ್ಕೆ, ಮತ್ತೆ ನಿಮ್ಮದು? ಸೂರ್ಯ. ಹೊಸ ಹೆಂಕೂಲ್ ಇಂಟೆಲಿಜೆಂಟ್, ಇದು ಕಲೆ ತೊಲಗಿಸುತ್ತೆ ಮತ್ತು ಲಿಂಟ್ ಅಂದ್ರೆ ಬಟ್ಟೆ ಎಳೆತುಂಡಾಗೋದನ್ನು ಕಡಿಮೆಯಾಗಿಸುತ್ತೆ. ಲಿಂಟ್ ಕಮ್ಮಿ ಇದ್ರೆ ಬಟ್ಟೆ ಯಂಗ್ ಕಾಣ್ತದೆ. கர்நாடகத்தில் இருந்த 44 ஆண்டுகள் ನಾನ್ ತಮಿಳಿಗಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನಾನು ಆಗ್ಲಿಂದಲೂ ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಆ ಪ್ರಶ್ನೆಗೆ ಬರ್ತಾ ಇಲ್ಲ. ರಜನಿಕಾಂತ್ ಅವರು ಇಷ್ಟು ದಿನ ಇಲ್ಲದೆ ಇರೋದು ಈಗ ನಾನು ತಮಿಳಿಗ, ಪಚ್ಚ ತಮಿಳನ್ ಕರೆಕ್ಟಾ ಅಂತ ಯಾಕೆ ಹೇಳಿದ್ರು ಅಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅವ್ರಿಗೆ? ಅವರೊಬ್ಬ ಕಲಾವಿದ್ರು, ಅವ್ರಿಗೆ ಅವಾಗ ಕರ್ನಾಟಕಕ್ಕೆ ಬರ್ತಾರೆ, ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಒಳ್ಳೆ ಒಡನಾಟ ಇದೆ, ಎಲ್ಲ ಇದೆ. ಬಟ್ ಈ ರೀತಿಯಾದಂತಹ ಈ
ಟೆನ್ಷನ್ ಇರೋ ಸಂದರ್ಭದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ತುಂಬಾ ಸೂಕ್ಷ್ಮವಾಗಿ ತಗೊಂಡ್ಬಿಡ್ತಾರೆ ಜನ, Very simple. ಎಸ್ಪೆಷಲಿ ರಜನಿಕಾಂತ್ Especially ವಿಚಾರ. it's very ಆದ್ರೂ simple. ಕೂಡ ರಿಸ್ಕ್ ತಗೊಂಡು ಈ ಸ್ಟೇಟ್ಮೆಂಟ್ ಈ ಸಂದರ್ಭದಲ್ಲಿ ಯಾಕೆ ಅವ್ರು ಕೊಟ್ಟಿದ್ದಾರೆ? ದೃಢೀಕರಿಸಲೇಬೇಕು. ಒಂದು ಯಾಕೆ ದೃಢೀಕರಿಸಬೇಕು ಅವರು? ರಾಜಕೀಯ ಯಾರಿಗೋಸ್ಕರ ಮಾಡಕ್ ಬಂದಿದ್ದಾರೆ? ಯಾರು ಓಟದ ಬೆಂಬಲಕ್ಕೆ ನಿಂತಿದ್ದಾರೆ ಅವರು? Okay. If he comes here in Karnataka, I am a pakka Kannadiga. I was here though I am in Tamil Nadu, but I born here. I want to do ಅಂದ್ರೆ ಇಲ್ಲಿ ನಾವು ಬೆಂಬಲ ಕೊಡ್ತೀವಿ ಅವರಿಗೆ. No, ಅದೇ I don't think so. ಅಲ್ಲ, ಪಕ್ಷ ಓಪನ್ ಮಾಡಿ ಇಲ್ಲಿ ರಾಜಕೀಯ ಮಾಡಕ್ ಮೇಡಮ್ ಒಂದ್ ನಿಮಿಷ, ನಾವು ತೀರಾ ಡಿಬೇಟ್ಸ್ ಏನ್ ಬೇಕಾದ್ರೂ ರಾಧಾ ಫಸ್ಟ್ ಹೇಳಿದೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಬೇಟ್ ಆಗ್ತಾ ಇದ್ದೀರಾ? ಅಧಿಕಾರಕ್ಕಾಗಿ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು, ರಾಜಕೀಯಕ್ಕಾಗಿ ಈ ಸ್ಟೇಟ್ಮೆಂಟ್ ಬಂತು ಅನ್ನೋದು. ಸೊ ತಮಿಳಿನ ಜನರಿಗೆ ಪದೇ ಪದೇ ಒಗನೇಕಲ್ಲು, ಕಾವೇರಿ ಇಂತ ವಿಚಾರಗಳು ಬಂದಾಗ ಅಲ್ಲಿರುವಂತಹ ಸಿನಿಮಾ ನಟರು ಸೇರಿದಂತೆ ಬಹಳಷ್ಟು ಜನ ಅವ್ರನ್ನ ಟೀಕೆ ಮಾಡ್ತಾರೆ. ಬಿಕಾಸ್ ನಿನ್ ಕನ್ನಡಿಗ, ತಮಿಳರ ಪರ ಇಲ್ಲ ನೀನು ಅಂತ. ಇಂತಹ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ತನ್ನನ್ನ ತಾನು ಸಾಬೀತು ಮಾಡಿಕೊಳ್ಳೇಬೇಕು, ಜನರ ವಿಶ್ವಾಸವನ್ನ ಪಡೆದುಕೊಳ್ಳಬೇಕು. ಸಾಬೀತು ಪಡಿಸೋ ತರ ಕೊಟ್ಟಿದ್ದಾರಾ? ಅಲ್ಲ ರಾಧಾ, ಇದುವರೆಗೂ ಅವರ ತಮಿಳ್ನಾಡಿಗೆ ಋಣಿಯಾಗಿದ್ದೀನಿ ಅನ್ನೋ ತರ ಸ್ಥಾಪಿಸ ಪಡುತ್ತಾರೆ. ಒಂದು ಕಿಮ್ಮತ್ ಇನ್ಸಿಡೆಂಟ್ ಇಲ್ಲ ಅವ್ರಿಗೆ. ಅವ್ರಿಗೆ ನಾಟ್ ಕಮಿಂಗ್ ಟು ಮೈ ಪಾಯಿಂಟ್. ಈ ತರ ಪರಿಸ್ಥಿತಿಯಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರೆ. ಆದ್ದರಿಂದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ತನ್ನನ್ನ ತಾನು ಸಾಬೀತು ಮಾಡ್ಕೊಂಡು ಅವ್ರ ಮೇಲೆ ಕ್ವಶನ್ ಆಫ್ ಇಂಟಿಗ್ರಿಟಿ ಇದೆ. ಅವ್ರ ಮೇಲೆ ಎಸ್ ರಾಜಕೀಯಕ್ಕೆ ಎಸ್ ನೀವು ಫಿಲಂ ಅಲ್ಲಿ ನೀವು ನೋಡ್ಕ ನಿಮ್ಮ ಇದು ರಾಜಕೀಯದಲ್ಲಿ ಅವ್ರ ಮೇಲೆ ಇಂಟಿಗ್ರಿಟಿ ಕ್ವಶನ್ ಇದೆ. ಅವ್ರು ಯಾವ ನಿಲುವು ತಗೊಂಡಿಲ್ಲ ತಮಿಳ್ನಾಡು, ಒಂದು ನಿಲುವು ಇಲ್ಲ, ಯಾವುದಕ್ಕೂ ನಿಲುವಿಲ್ಲ. ಎಷ್ಟು ರೈತರು ಕಮಲ್ ಹಾಸನ್ ಬೇಕಾದ್ರೂ ಕೊಟ್ಟಿದ್ದಾರೆ, ಕಮಲ್ ಹಾಸನ್ ಯಾವ ಅರ್ಥಪೂರ್ಣ ಸಿದ್ಧಾಂತ ಬದ್ಧತೆ ಮೇಡಮ್. ಐ ಅಂಡರ್ಸ್ಟುಡ್. ಅವ್ರು ಹೇಳೋದೇನಂದ್ರೆ ಇಷ್ಟು ವರ್ಷದ ಅವರು 43 ವರ್ಷಗಳ ಈ ಸಿನಿ ಪಯಣ ಅಥವಾ ಸಾಮಾಜಿಕ ಜೀವನ ಅಥವಾ ಈ ತಮಿಳುನಾಡಿನ ತಮ್ಮ ಜೀವನದಲ್ಲಿ ಎಂದೂ ಕೂಡ ತಮಿಳುನಾಡು ಎದುರಿಸುತ್ತಿರುವಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಒಂದ್ ನಿಮಿಷ ಹೋರಾಟ ಮಾಡಿಲ್ಲ ಅನ್ನೋದಾ ತಮ್ಮ ಅಭಿಪ್ರಾಯ? ಇಲ್ಲ, ಯಾವುದಕ್ಕೂ ಒಂದು ಒಪ್ಪಿ ಸ್ಟೇಟ್ಮೆಂಟ್ ಇಲ್ಲ. ಮಾಡ್ತಾರೆ ಬಿಡಿ. ಇಲ್ಲ ರಾಧವ್ರೆ, ಒಂದ್ ನಿಮಿಷ ಮಾಡ್ತಾರೆ ಬಿಡಿ. ರಾಧವ್ರೆ ಅದು ಮಾಡ್ತಾರೆ ಬಿಡಿ, ಜನಕ್ಕೆ ಬಿಟ್ಬಿಡಿ. ಇನ್ಮೇಲೆ ಮಾಡ್ತಾರೆ. ಅವ್ರ ಮಾತು ನಂಬಿದ್ರೆ ಜನ ನಂಬಿ ಓಟ್ ಹಾಕ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಅದು ಮತ್ತೆ ಅವ್ರಿಗೆ ಗೊತ್ತಾಗಿದೆ ಆ ಸ್ಟೇಟ್ಮೆಂಟ್ ಕೊಡಬೇಕಂತ ಪರಿಸ್ಥಿತಿಗೆ ತಳ್ಳಿದೆ. ಯಾರು ಮಾಡಿದ್ದನ್ನ? ಬಿಕಾಸ್ ಸಿಚುಯೇಷನ್ಸ್ ದಟ್ ಬಿಕಾಸ್ ಅವ್ರು ಯಾವತ್ತು ಈಗ ಜಲ್ಲಿಕಟ್ಟು ನಡೀತು, ನೀಟ್ ನಡೀತು, ರೈತರು 45 ದಿವಸ ಹೋರಾಟ ಅಲ್ಲಿ ಮಾಡ್ತಿದ್ರೆ ಅಯ್ಯಪ್ಪ ಒಂದ್ ದಿವಸನೂ ಇದು ಮಾಡಿಲ್ಲ, ಒಂದು ಒಪಿನಿಯನ್ ಇಲ್ಲ. ಮೇಡಮ್ ಏನ್ ಬೇಕಾದ್ರೂ ಬರ್ಲಿ, ಎಷ್ಟು ಕೋಟಿಗಳ ತಗೊಂಡು ಮೇಲೆ ಏನಾದ್ರೂ ಕೋಪ ಇದೆಯಾ? ನನಗೆ ಕೋಪ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಅವ್ರ ಮೂವಿನಲ್ಲಿ ಒಂದ್ಸತಿ ಒಡಿವೆ ಕರೆಸಿ ಏನೋ ಡೈಲಾಗ್ ಬರುತ್ತೆ, ಅನಾಥ ಪಯಲೆ ಅಂತಾರೆ, ಅಂದ್ರೆ ಅನಾಥ ಹುಡುಗ ಅಂತಾರೆ. ಅದಕ್ಕೆ ಎಷ್ಟು ಅವ್ರ ಫ್ಯಾನ್ಸ್ ಎಲ್ಲ ಅಷ್ಟು ಇಗ್ಗಮುಗ್ಗ ಮಾಡಿ ಆ ಎಮ್ಮನಿಗೆ ರೋಲ್ಸೇ ಕೊಟ್ಟಿಲ್ಲ. ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿರುತ್ತೆ ಅವರು ಮೂವಿನಲ್ಲಿ. ಒಂದ್ ನಿಮಿಷ ಮೇಡಮ್, ಕಲೈ ಸೆಲ್ವಿ ಅವರು ತಾವು ಕರ್ನಾಟಕದಲ್ಲಿ ಇದ್ದೀರಲ್ಲ, ತಾವು ಇಷ್ಟು ಓಪನ್ ಆಗಿ ಸಿನಿಮಾಗಳಲ್ಲಿ ಅವರ ಅಭಿರುಚಿಯ ಬಗ್ಗೆ, ಅವರ ನಟನೆಯ ಬಗ್ಗೆ ತಾವು ಮಾತಾಡ್ತಾ ಕರ್ನಾಟಕದಲ್ಲಿ ಎಂತೆಂತ ಸಿನಿಮಾಗಳು ಬಂದಿದೆ, ಯಾವ ಸಿನಿಮಾದ ಪರವಾಗಿ ತಾವು ಬೀದಿಗೆ ನಿಂತು ಹೋರಾಟ ಮಾಡಿದಿರಿ ಹೇಳಿ? ನಾ ಹೇಳೋದು ರಜನಿಕಾಂತ್ ಅವರಿಗೆ ಆಲ್ ರೈಟ್, ತಮಿಳಿಗರು ಎಸ್ ರಜನಿಕಾಂತ್ ನಮ್ಮವರು ಅಂತಾನೆ ತೀರ್ಮಾನ ಮಾಡಿದ್ರು. ಅವ್ರ ರಾಜಕೀಯ ಭವಿಷ್ಯ ಇದೆಯಾ ತಮ್ಗೇನ್ ಅನ್ಸುತ್ತೆ? ಒಂದು ಸ್ವಂತ ಪಕ್ಷವನ್ನ ಕಟ್ಟಿ ಅವ್ರು ಕಟ್ಲಿ ಬರ್ಲಿ, ಲೆಟ್ ಹಿಮ್ ಕಮ್ ವಿತ್ ಆಲ್ ದ he has to show his everything. See, it is open, anybody can come. ಪ್ರಜಾಪ್ರಭುತ್ವ. Yes, ಅಟ್ ದ ಸೇಮ್ ಟೈಮ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ತರ ಇರಬೇಕು ಅಷ್ಟೇ. ದಟ್ಸ್ ಆಲ್. ಬೇರೆ ಏನು ಇಲ್ಲ. ಪೀಪಲ್ ವಿಲ್ ಡಿಸೈಡ್. ನೀವೇನ್ ಡಿಸೈಡ್ ಮಾಡಿದ್ರಿ ಹೇಳಿ ಸರ್. ಈಗ ನನಗೆ ನನ್ನ ಈ ಎಲ್ಲರ ಅಭಿಪ್ರಾಯ ನಾನು ಗೌರವಿಸ್ತೇನೆ, ಆದ್ರೆ ಯಾವತ್ತೂ ಈ ನೆಲಕ್ಕೆ ಅವರು ಭದ್ರಾಗಕ್ಕೆ ಸಾಧ್ಯವೇ ಇಲ್ಲ.
ಅವರು ರಾಜಕೀಯ ನೋಡಿ ಇಲ್ಲ ಯಾಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಾಗಿತ್ತು ನಾನು ತಮಿಳಿಗ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ಅಲ್ಲ ಮತ್ತೆ ಒಂದು ವಿಚಾರ, ಪ್ರಬುದ್ಧರಾದವರು ಎರಡು ರಾಜ್ಯಗಳ ನಡುವೆ ಒಂದು ಸಮನ್ವಯ ಕೊಂಡಿ ಬೆಸುತ್ತಾರೆ, ಒಂದು ಸಮನ್ವಯ ಸೌಹಾರ್ದತೆ ಉಂಟು ಮಾಡ್ತಾರೆ. ಎರಡೂ ಕಡೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ಬೋದಾಗಿತ್ತು ಎಷ್ಟೋ ಸಂದರ್ಭದಲ್ಲಿ. ಅವ್ರು ಯಾವ್ದು ಮಾಡ್ಲೇ ಇಲ್ಲ. ಇವತ್ತೇನ್ ಮಾಡ್ತಿದ್ದಾರೆ, ನಾನ್ ತಮಿಳಿಗ ಅಂತ ಹೇಳ್ತಾರೆ. ಯಾಯೋ ಮತ್ತೆ ಜಯಲಲಿತಾ ಅದು ಇಡ್ತಾ ಇದ್ದಾರೆ ಇವರು, ಮತ್ತೆ ಕಾವೇರಿ ವಿಚಾರದಲ್ಲೂ ಇದೇ ಕೆಲಸ ತೆಗಿತಾರೆ ಅವರು. ಮಾಡೇ ಮಾಡ್ತಾರೆ ಅವರು. ಇಲ್ಲ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರಿಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಹಾಗಾದ್ರೆ ವೀಕ್ಷಕರೇ, ಕನ್ನಡಿಗರನ್ನ ಮರ್ತು ಬಿಟ್ರೆ ರಜನಿಕಾಂತ್ ಅವರು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರ ಬರುತ್ತೆ ಅಂತ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನೀವಿಷ್ಟು ಸಫಲತೆ ಕ್ಯಾಪ್ಟನ್ ಹೇಗೆ ಆದಿರಿ? ಒಬ್ಬ ಕ್ಯಾಪ್ಟನ್ಗೆ ಬಹಳ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ. ಆ ದಿನಗಳಲ್ಲಿ ಕ್ಯಾಪ್ಟನ್ಗೆ ಮಾತ್ರ ಸಿಂಗಲ್ ರೂಮ್ ದೊರಕುತ್ತಿತ್ತು. ಮ್ಯಾಚ್ ನ ಮಧ್ಯೆ ಯಾವುದಾದರೂ ಆಟಗಾರನ ವೈಫ್ ಬಂದು ಬಿಡುತ್ತಿದ್ದರು. ಆಗ ನಾನು ನನ್ನ ರೂಮ್ ಅನ್ನು ಬಿಟ್ಟು ಕೊಡುತ್ತಿದ್ದೆ. ನಮ್ಮ ಬಾಲ್ಯದಲ್ಲೂ ಕೂಡ ಅಪ್ಪ ಅಮ್ಮ ಅತಿಥಿಗಳು ಬಂದಾಗ ಅವರ ರೂಮನ್ನು ಬಿಟ್ಟು ನಮ್ಮ ಜೊತೆ ಮಲಗುತ್ತಿದ್ದರು. ನಿಜವಾಗಿಯೂ ನಮ್ಮ ಮನೆಯಿಂದಲೇ ನಮಗೆ ಸಾಕಷ್ಟು ತಯಾರಿ ಸಿಗುತ್ತದೆ, ಪ್ರಬಲರನ್ನಾಗಿಸುತ್ತದೆ. SRMB TMT ಬಾರ್, ಮನೆಯಿಂದಲೇ ಜಯದ ಆರಂಭ. ಸೊ ಇವತ್ತಿನ ನೆಪ ಏನು? ಬೇಬಿ ಆಫೀಸ್ ನಲ್ಲಿ ಅಕಸ್ಮಾತ್ ಪಾರ್ಟಿಯ ಪ್ಲಾನ್ ಮಾಡಿದ್ರು. ನಿನ್ ಲೈಫ್ ನಲ್ಲಿ ಎಲ್ಲವೂ ಅಕಸ್ಮಾತ್ ಆಗೋದು. ಅಕಸ್ಮಾತ್ ನನ್ನ ಅಮ್ಮ ಬರ್ತಾರೆ. ಒಂದ್ ನಿಮಿಷ, ಈಗ ನನ್ನ ಅಮ್ಮನ ಮಾತು ಯಾಕೆ ಬಂತು? ನಿನ್ನ ಮುದ್ದಿನ ಅಮ್ಮನ ಮಾತು ಯಾಕೆ ಬಂತು? ನಾನು ಅಪ್ಪನ ಬಗ್ಗೆ ಮಾತಾಡ್ತೀನಿ. ನೋಡು ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಆಗಲ್ಲ. ನೀಲ್ ಕಮಲ್ ಮ್ಯಾಟ್ರೆಸ್ ಎಲ್ಲಾ ಪ್ರಾಬ್ಲಮ್ ಅನ್ನು ಮಲಗಿಸಿ. ಅಮ್ಮನಿಂದ ನನಗೆ ಬಳುವಳಿಯಾಗಿ ಬಂದಿದ್ದನ್ನು ನನ್ನ ಮಗಳಿಗೂ ನೀಡಿದ್ದೀನಿ. ಸೇಸಾ, ನನ್ನ ಹೇರ್ ಸ್ಪೆಷಲಿಸ್ಟ್. ಸೇಸಾ ಸೇಸಾ. I6 TMT, the double power star. I6, the double power star TMT. ನೀವು ಕೋಟ್ಯಾಧಿಪತಿ ಆಗ್ಬೇಕಾ? ಕನ್ವಾ ಮಾಟು ಹೋಗಿ 2,500 ರೂಪಾಯಿ ಖರೀದಿ ಮಾಡಿ, ಸ್ಕ್ರಾಚ್ ಮಾಡಿ, ಸ್ಪಾಟಲ್ಲೇ ಬಹುಮಾನ ಗೆಲ್ಲಿ. GRS ಎಂದರೆ ಮೋಜು ಮಸ್ತು. GRS ಎಂದರೆ ಫ್ಯಾಂಟಸಿ. ಎಲ್ಲರೂ ಸೇರಿ ಹಾಡಿ ಕುಣಿಯುವಂತ ಜಾಗನು, ಜುಮ್ ಅಂತ ಜೋಲಿ ಮಾಡಿ ಜೋಯ್ ಅಂತ ಜಾರೋಣ. Come to the world where fun is life. Come everybody, let's GRS Fantasy Park, Mysore. One of India's premier university, an arena of more than 100 programs, a vibrant campus full of life. The future is today at Parul University. ಆ ಮೂಲೆನೂ ಒರೆಸ್ಬಿಡು ಆಯ್ತಾ? 2 ಲಕ್ಷ ತಗೋತೀನಿ. ಏನು? ಆಮೇಲೆ ಮನೆಯ ಎಲ್ಲ ಮೂಲೆಗೆ 11 ಲಕ್ಷ. ಅರೆ ಮೂಲೆಯಲ್ಲಿ ಅಂತದ್ದೇನಿದೆ? ಡೇಂಜರ್, ಯಾಕೆಂದ್ರೆ ಇಲ್ಲೇ ಅವಿತಿರೋದು ಹಂತಕ ಸೊಳ್ಳೆ. ಅದಕ್ಕಾಗಿ ಕಪ್ಪು ಹೆಡ್ ದಿನ ಮೂಲೆಗಳಿಗೂ ಹಾಕಿದ್ರೆ ಒಂದು ಸೊಳ್ಳೆನೂ ಉಳಿಯೋಲ್ಲ. ಕಪ್ಪು ಹೆಡ್ ಹೊಸ ನಿಂಬೆಯ ಸುಗಂಧದೊಂದಿಗೆ. Royal Concord International School, new branch at Chamrajpet and Kalyan Nagar Annex, international level with CBSE and ICSE. For admission contact 9071171166. ಇಂಡಸ್ TMT ಕಂಬಿಗಳಲ್ಲಿ ಎಕ್ಸ್ಟ್ರಾ ರಿಪ್ ತರುವ ದೃಢವಾದ ಹಿಡಿತ, ಎಕ್ಸ್ಟ್ರಾ ಸ್ಟ್ರೆಂತ್ ನಿಮ್ಮ ಮನೆಗೆ, ಎಕ್ಸ್ಟ್ರಾ ರಕ್ಷಣೆ ನಿಮಗೆ. ಇಂಡಸ್ ಸ್ಟೀಲ್, ದ ರೈಟ್ ಸ್ಟೀಲ್. ಇಂಡಸ್ 555 TMT. ಕನಸುಗಳು ನನಸಾಗುವುದು ರಾಮ್ರಾಜ್ ಬನೀನ್ಗಳು ಮತ್ತು ಒಳ ಉಡುಪುಗಳು. ಪ್ರಿಯ ಯುವ ಸ್ನೇಹಿತರಿಗೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಜಾರಿಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಯುವ ಜನತೆ ತಮಗೆ ಬೇಕಾದಂತಹ ಕೌಶಲ್ಯ ತರಬೇತಿ ಪಡೆಯಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು www.kaushalkar.com ಭೇಟಿ ನೀಡಿ ಮಾಹಿತಿ ಪಡ್ಕೊಳ್ಳಿ, ಅಥವಾ ಕೌಶಲ್ಕರ್ ಆಪ್ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವುದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮನ್ನ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ಮೇಡಮ್, ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಬಾಸ್. Miss, can you hear me? Excuse me. Hello. ಸಂಚಾರ ನಿಯಮಗಳನ್ನು ಪಾಲಿಸಿ, ಅಪಘಾತ ತಪ್ಪಿಸಿ. ನಿಮ್ಮ ಸುರಕ್ಷೆ ನಿಮ್ಮ ಕುಟುಂಬದ ಶ್ರೀರಕ್ಷೆ.
ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮೊದಲು ಟಾಪ್ ಸ್ಟೋರಿಗಳನ್ನು ನೋಡೋಣ. ಸಾಕಷ್ಟು ಸುದ್ದಿಗಳಿವೆ. ಅನುರಾಗ್ ತಿವಾರಿಯಿಂದ ಹಿಡಿದು ರಜನಿಕಾಂತ್ ವರೆಗೆ, ಇತ್ತ ಯಡಿಯೂರಪ್ಪನವರಿಂದ ಹಿಡಿದು ಅಹಮದ್ ಸಿದ್ದರಾಮಯ್ಯನವರವರೆಗೆ ಎಲ್ಲ ಸುದ್ದಿಗಳಿವೆ. ವಿಚಿತ್ರವಾಗಿ ಒಂದಕ್ಕಿಂತ ಒಂದಂತ ನೋಡೋಣ. ಮೊದಲು ಟಾಪ್ ಸ್ಟೋರೀಸ್. ಆಹಾರ ಇಲಾಖೆಯಲ್ಲಿ 2,000 ಕೋಟಿ ಅಕ್ರಮ, ಅಣ್ಣನ ಸಾವಿಗೆ ಹಗರಣವೇ ಕಾರಣ, ಸಂಚಲನ ತಂದ ತಿವಾರಿ ಬ್ರದರ್ ಹೇಳಿಕೆ. 4 ಹಂತದಲ್ಲಿ ಜಿಎಸ್ಟಿ ರೇಟ್ ಫಿಕ್ಸ್, ಐಷಾರಾಮಿ ಜೀವನಕ್ಕೆ ಭಾರಿ ಟ್ಯಾಕ್ಸ್, ಕನ್ನಡ ಚಿತ್ರಗಳಿಗೆ ಮೋದಿ ಗುಡ್. ದಲಿತರ ಮನೆಯಲ್ಲಿ ಹೋಟೆಲ್ ತಿಂಡಿ, ತೀವ್ರ ವಿವಾದಕ್ಕೀಡಾಗಿದೆ ಬಿಜೆಪಿ ಅಗ್ರಜರ ನಡೆ, ಕಮಲ ಪಡೆಯ ವಿರುದ್ಧ ಕಟು ಟೀಕೆ. ನನ್ನನ್ನು ಕಾಂಗ್ರೆಸ್ಗೆ ಸೇರಿಸಿದ್ದು ಅಹಮದ್ ಪಟೇಲ್, ವಿಶ್ವನಾಥ್ ಅಲ್ಲ, ಇದ್ದಕ್ಕಿದ್ದಂತೆ ಬಾಂಬ್ ಸಿಡಿಸಿದ್ರು ಸಿಎಂ. ಅತ್ತ ನಾನು ಅಪ್ಪಟ ತಮಿಳಿಗ ಅಂದ್ರು ರಜನಿಕಾಂತ್. ಪಾರ್ವತಮ್ಮ ಆರೋಗ್ಯದಲ್ಲಿ ಚೇತರಿಕೆ, ರಾಜ್ಯದೆಲ್ಲೆಡೆ ವಿಶೇಷ ಪೂಜೆ, ಐಸಿಯುನಲ್ಲಿ ದೊಡ್ಡಣ್ಣಗೆ ಚಿಕಿತ್ಸೆ.